ಟಿಸ್ಕೆ ಎಂತ ಟಿಸ್ಕೆ ಟಿಸ್ಕೆ ಎಂತ ಆಯ್ತಾ ಗನ್ ಫೈರ್ ಆಗೋದಿಲ್ಲ ಮರ ಸಾವು ಬೀಯಿಂಗ್ ಅಲೋನ್ ವಿತ್ ಮೈ ವೈಫ್ ಅದು ಫ್ಯಾಮಿಲಿ ಆಯ್ತು ಫ್ಯಾಮಿಲಿ ಫಂಕ್ಷನ್ ಅಲ್ಲ ಒಂದ ಮುಂದೆ ಆಜಾ ನೈತೋ ತೂಜಾ ರೈಟಿಂಗ್ ಪ್ರಾಸೆಸ್ ಹೇಗಿರುತ್ತೆ? ನಾವು ಮಜಾ ಮಾಡ್ತೀವಿ ಆಕ್ಚುಲಿ ಕಾಮಿಡಿ ಮಾಡ್ಬೇಕಾದ್ರೆ ನಮ್ಗೆ ಪೆಟ್ಟು ಮಾಡ್ತೀವಿ ಗಲಾಟೆ ಮಾಡಿದೀವಿ ಅಂದ್ರೆ ಹೆಂಡತಿ ಬಾಯಿ ಬರುವುದಿಲ್ಲ ಯಾವುದನ್ನು ಗೊತ್ತುಪಡಿಸೋದಿಲ್ಲ. ರಾಜ್ ಸರ ಹೇಳ್ತಾ ಇದ್ರು ಅದು ಜನಾರ್ದನ್ ಅಲ್ಲ ಹೀರೋ ಅದ್ರದ್ದು ಶ್ರೀನಿವಾಸ್ ಇಸ್ ದ ಹೀರೋ ಅಂತ. ಈ ಸಿನಿಮಾದು ರೈಟಿಂಗ್ ಪ್ರಾಸೆಸ್ ಬಗ್ಗೆ ಹೇಳಿ. 6 ವರ್ಷಕ್ಕಿಂತ ಮುಂಚೆ ಹುಟ್ಟಿರುವಂತ ಕತೆ ಇದು. ಅದ್ರ ಕೇಳಲಿಕ್ಕೆ ರೆಡಿ ಇರಬೇಕು ಬಾಯಲ್ಲಿ. ಈಚೆದು F1 ಪಾಸ್ ಆಗುವಾಗ ಬಾಯಿಗೆ ಬಂದದೆಲ್ಲ ಬೈತಾನೆ. ಮಂಗಳದೇವಿ ಬಸ್ ಯಾವ್ದು? ಮಂಗಳದೇವಿ ಹೋಗೋ ಬಸ್ ಗೊತ್ತಾಗ ಮಂಗಳದೇವಿ ಬಸ್ ಇದೆ. ರಾಂಪ ಅವರು ಬೈಕ್ ಬಿಟ್ಟು ಬೇರೆ ಏನೆಲ್ಲ ಓಡಿಸ್ತಾರೆ? ಬೈಕ್ ಬಿಟ್ಟು ಮತ್ತೆಲ್ಲ ಓಡಿಸ್ತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ 4 ಜನ ಗಣ್ಯ ವ್ಯಕ್ತಿಗಳಿದ್ದಾರೆ. ಒಬ್ರು ಕಾಂತಾರ ಪಿಕ್ಚರ್ ಅಲ್ಲಿ ಬೈಕ್ ಕಲಿಯಕ್ಕೆ ಹೋಗಿ ಬೈಕಿಂದ ಬಿದ್ದ ರಾಂಪ, ಹಾಗೂ ನಮ್ಮ ಸರ್ಕಾರಿಯ ಭುಜಂಗ ಆದ ನಮ್ಮ ಪ್ರಕಾಶ್ ತುಮಿನಾಡವರು. ಅಂಡ್ ಹಾಗೆ ಇನ್ನೊಬ್ರು ನಮ್ಮ ಮನು ಮತ್ತು ಪ್ರಿಯಾನ ದೂರ ಮಾಡಿದಂತಹ ವ್ಯಕ್ತಿ, ನಿರ್ದೇಶಕ ಹಾಗೂ ನಟರಾದ JP ತುಮಿನಾಡವರು. ಥ್ಯಾಂಕ್ ಯು. ಹಾಗೆ ಗರುಡ ಗಮನ ವೃಷಭ ವಾಹನದ ಇರಿಟೇಟಿಂಗ್ MLA ಮೈಮ್ ರಾಮದಾಸ್ ಸರ್, ವೆಲ್ಕಮ್. ಆ್ಯಂಡ್ ಕೊನೆಯದಾಗಿ ನಮ್ಮ ಸೂಪರ್ ಭಟ್ರು ಆ್ಯಂಡ್ ಹಾಗೆ ಸೂಪರ್ ರೈಟ್ರು ಶನಿಲ್ ಗೌತಮ್ ಸರ್, ವೆಲ್ಕಮ್ ಟು ದ ಶೋ. ಸೊ ನೀವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಆ ಸಿನಿಮಾ ಬಗ್ಗೆ ಮಾತಾಡೋಣ. ಹಾಗೆ ಒಂದಷ್ಟು ಸಣ್ಣ ಪುಟ್ಟ ಗೇಮ್ಗಳಿರ್ತವೆ ಇಂಟ್ರೆಸ್ಟಿಂಗ್ ಆಗಿ, ಅದನ್ನು ಆಡೋಣ. ಸೊ ಎಲ್ಲರೂ ರೆಡಿನಾ? ರೆಡಿ. ಸೊ ಇದು ಗೇಮ್ ಬಂದಂಗೆ ಅಂದ್ರೆ 2 ಟೀಮು, ನೀವು ಸೂ ಟೀಮ್, ನೀವು ಸೋ ಟೀಮ್, ನಾವು ಫ್ರಮ್. ಸೂಪರ್. ನಾವು ಸೋ ಟೀಮ್ ಅಲ್ಲ, ಸೊ ನೀವು ಸೋ ನಾವು ಸೂ ನಾವು ಸೋಲುವ ಟೀಮು ಅಲ್ಲ, ಸೋ ಟೀಮ್ ಅಂತ ಹೇಳಿದ್ರು. ನಾವು ಸೂಪರ್ ಟೀಮ್, ನೀವು ಸೋಲೋ ಟೀಮ್. ಸೂಪರ್ ಟೀಮ್ ಅದು. ಇದು ಸೋಬರ್ ಟೀಮ್ ಆಗ್ತದ ಅಂತ ನೋಡೋಣ. ಸೊ ನಮ್ಮ ಸೂ ಟೀಮ್ ಇಂದ ಪ್ರಕಾಶ್ ಸರ್ಗೆ ಫಸ್ಟ್ ಕ್ವೆಶ್ಚನ್. ರಾಂಪ ಅವರು ಬೈಕ್ ಬಿಟ್ಟು ಬೇರೆ ಏನೆಲ್ಲ ಓಡಿಸ್ತಾರೆ? ಬೈಕ್ ಬಿಟ್ಟು ಮತ್ತೆಲ್ಲ ಓಡಿಸ್ತೀವಿ. ಈಗ ಬೈಕ್ ಬಿಡೋದಿಲ್ಲ. ಆಟೋ ಓಡಿಸ್ತೀನಿ, ಕಾರ್ ಓಡಿಸ್ತೀನಿ, ಮಿನಿ ಬಸ್ ಓಡಿಸ್ತೀನಿ, ಬೈಕ್ ಓಡಿಸ್ತೀನಿ, ಸೈಕಲ್ ಓಡಿಸ್ತೀನಿ. ಓಕೆ, ಸೂಪರ್. ಸೊ ಫ್ರೆಂಡ್ಸಿಗೆ ಪ್ರೀತಿಯಿಂದ ಬೈಯೋ 4 ಬೈಗುಳಗಳು. ದೇವಋಷಿ ಮಚ್ಚ ಮಚ್ಚ ಅದೇ ದೇವ್ರು ಅದು ಬೈಯೋದಲ್ಲ ಮಚ್ಚ. ಬೈಗಳ. ಓಕೆ ಓಕೆ. ದೇವ್ಋಷಿ, ನಾಯಿ, ಅಡಬ್ಬೆ, ಮತ್ತೆ ಪಟ್ಟಿಂಗ, ಮತ್ತೆ 3 ಕಾಸಿನವ, ಕಲ್ವ, ಕಲ್ವ, 3 ಕಾಸಿನವ ಚೆನ್ನಾಯ್ತು. ಕಲ್ಕಟ್ಟು. ನೀವೆಲ್ಲರೂ ಫಸ್ಟಿಗೆ ಎಲ್ಲಿ ಮೀಟ್ ಮಾಡಿದ್ರಿ? ನಮ್ಮ ಉದ್ಭವವೇ ಒಂದು ಮೊಟ್ಟೆ ಕತೆ. ಮೊಟ್ಟೆಯಿಂದ ಬಂದವರು. ಇಲ್ಲಿ ಇರುವವರೆಲ್ಲರೂ ಅಲ್ಲಿಂದ ಉದ್ಭವ ಆದವರು. ಅಂದರೆ ಸುಹಾನ್ ಅಂತ ಒಬ್ರು ಇದ್ರು, ಅವರು ನಮ್ಮ ಟೀಮಲ್ಲಿ ಇದ್ರು. ಇವಾಗ ಅವರು ಇದ್ದಾರೆ, ಬಟ್ ಲೈಟರ್ ಬುದ್ಧ ಅಂತೇಳಿ ರಾಜ್ ಅವರೇ ಒಂದು ಪ್ರೊಡಕ್ಷನ್ ಹೌಸ್ ಕಟ್ಕೊಂಡು ಈಗ ಅದರಲ್ಲಿ ನಾವು ಮಾಡ್ತಾ ಇದ್ದಾರೆ. ಸೊ ಮೊಟ್ಟೆಯಿಂದ ಬಂದ ಮರಿ ಮೊಟ್ಟೆಗಳೆಲ್ಲ. ಮೊಟ್ಟೆಯಿಂದ ಬಂದ ಮರಿಗಳು, ಕರೆಕ್ಟ್. ರಾಜ್ ಸರ್ ಮೊಟ್ಟೆ ಇಟ್ಟರು ನಾವು ಬಂದ್ವಿ. ಹೆಂಡ್ತಿರಿಗೆ 4 ಸಮಾನಾರ್ಥಕ ಪದಗಳು. ಅಯ್ಯಯ್ಯ, ನನಗೆ ಹೋದ ವರ್ಷ ಮೊದಲು ನೀವೇ. ಧರ್ಮಪತ್ನಿ, ಧರ್ಮಕ್ಕೆ, ಧರ್ಮಪತ್ನಿ, ಅರ್ಧಾಂಗಿ, ಅರ್ಧಾಗಿ, ವೈಫಿ, ವೈಫೈ, ಕಿರಿಕಿರಿ, ಹೋಮ್ ಮಿನಿಸ್ಟರ್, ಮಿನಿಸ್ಟರ್, ಹೋಮ್ ಮಿನಿಸ್ಟರ್. ಅಲ್ಲ, ಇವ್ರು ಇನ್ನೊಂದು ಹೇಳಿದ್ರು ಕಿರಿಕಿರಿ ಅಂತ ಹೇಳಿ. ಕಿರಿಕಿರಿ ಅಲ್ಲ, ಅವ್ರ ಮನೆಗೆ ಹೋಗ್ಬೇಕಲ್ಲ ಅವರು. ಹೋಮ್ ಮಿನಿಸ್ಟರ್. ಹೋಮ್ ಮಿನಿಸ್ಟರ್, ಎಸ್. ಓಕೆ. ಜಾತ್ರೆಯಲ್ಲಿ ಸಿಗೋ 5 ಐಟಮ್ಸ್. ಪುಗ್ಗೆ, ಗಿರಿಟಿ, ಗಿಜಿ ಗಿಜಿ, ಗಿರ್ಕಿಟು ಅಂಡ್ ಟಾಯ್ಸ್. ಡನ್. ಸರ್, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದೆ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ಈಗಲೂ ಗೊತ್ತಿಲ್ಲ. ಇದೆಯಂತ ಈಗಲೂ ಗೊತ್ತಿಲ್ಲ. ಏನೋ ಒಂದು ಟ್ರೈ ಮಾಡ್ತಿದ್ದೀವಿ, ಅದನ್ನು ಚೆನ್ನಾಗಿದ್ರೆ ನೀವು ಹೇಳ್ಬೇಕು ನೀವು ಕ್ರಿಯೇಟಿವ್ ಅಂತ ಹೇಳಿ. ಅಂದ್ರೆ ಬೇರೆಯವರು ಯಾವ್ದು ಹೇಳಿದ್ರು ಸರ್ ನೀವು ಸಖತ್ ಕ್ರಿಯೇಟಿವ್ ಅಂತ ಎಲ್ಲ ಹೇಳಿದ್ರ? ಸ್ವಲ್ಪ ಆ ಕಡೆ ಹೋಗಿ ಏನು ಹೇಳ್ತಾರೆ ನಮ್ಗೆ ಗೊತ್ತಾಗಲ್ಲ. ಈ ಫೀಲ್ಡಲ್ಲಿ ಇಲ್ದಿದ್ರೆ, ಆಕ್ಟಿಂಗ್ ಫೀಲ್ಡಲ್ಲಿ ಇಲ್ದಿದ್ರೆ ಅಥವಾ ರೈಟಿಂಗ್ ಫೀಲ್ಡಲ್ಲಿ, ಫಿಲಮ್ ಇಂಡಸ್ಟ್ರಿ ಇಲ್ದಿದ್ರೆ ಏನು ಮಾಡ್ತಾ ಇದ್ರಿ? ಅಲ್ಲಿ ಫಿಲ್ಮ್ ಫೀಲ್ಡಲ್ಲಿ ಇಲ್ಲದೆ ಇರ್ತಿದ್ರೆ ಒಂದಷ್ಟು ನಾಟಕ ಮಾಡಿಕೊಂಡು, ಮೈಮ್ ಶೋ ಮಾಡಿಕೊಂಡು ಅಥವಾ ಹಾಡು ಹೇಳ್ಕೊಂಡು ಇರ್ತಿದ್ದೆ. ನಾನು ಹಾಡು ಕೂಡ ಹೇಳ್ತೇನೆ. ಹಾಗಾದ್ರೆ ಒಂದು ಹಾಡು ಆಡ್ಸೋಣ. ಅಷ್ಟು ಮಾಡ್ತಿದ್ದೆ, ಸ್ಟೇಜಲ್ಲಿ ಪ್ರೋಗ್ರಾಮ್ ಮಾಡೋದು ಅಷ್ಟು ಮಾಡ್ತಿದ್ದೆ ಅಷ್ಟೇ. ಶನಿಲ್ ಸರ್, ನೀವು? ನಾನು ಆ್ಯಕ್ಚುಲಿ ಬ್ರಾಂಚ್ ಮ್ಯಾನೇಜರ್ ಆಗಿದೆ, ಆಮೇಲೆ ಏರಿಯಾ ಮ್ಯಾನೇಜರ್ ಆಗಿದೆ. ನಂದು ಜಾಬಲ್ಲೇ ಇದ್ದಿದ್ದು. ನಾನು ಒಂದು ಕೋಶಮಠಂ ಫೈನಾನ್ಸ್ ಅಂತ ಇತ್ತು, ಅದರಲ್ಲಿದ್ದೆ. ಫೆಡರಲ್ ಬ್ಯಾಂಕ್ ಅವ್ರದ್ದು ಸಬ್ಸಿಡರಿ ಫೆಡ್ ಬ್ಯಾಂಕ್ ಗೋಲ್ಡ್ ಲೋನ್ಸ್ ಅಂತ ಇತ್ತು, ಅದರಲ್ಲಿ ಏರಿಯಾ ಮ್ಯಾನೇಜರ್ ಆಗಿದೆ. ಲಾಸ್ಟ್ ಚೋಳಮಂಡಲಂ ಅನ್ನೋ ಕಂಪ್ನಿಯಲ್ಲಿ ಇದ್ದೆ ನಾನು 2013 ಮಾರ್ಕೆಟಿಂಗ್ ಫುಲ್ ಅರ್ದು ಕುಡಿದ್ಬಿಟ್ಟಿದ್ದೀರ. ಹಾಗಾದ್ರೆ ಅದೆಲ್ಲ ಬಿಟ್ಟು ಡೈರೆಕ್ಟ್ ರಾಜ್ಯದ ಗರಡಿಗೆ ಬಂದು ಕೂತ್ಕೊಂಡದ್ದು. ನೀವೇನು ಮಾಡ್ತೀರಿ, ನಾವು ಮಾಡ್ತೀವಿ ಅದನ್ನು ಅಂತ ಹೇಳಿ. ಸರ್, ನೀವು? ನಾಟಕ ಮಾಡ್ತಿದ್ದೆ, ಮತ್ತೆ ಅದೇ
ಮಾಮೂಲಿ ಕೆಲಸ ನಮ್ಮದು. ನಾನು ವುಡ್ ಏನಿದೆ ಇಂಟೀರಿಯರ್ ಡೆಕೋರೇಷನ್ ಎಲ್ಲ ಇದೆ, ಅದು ಮಾಡ್ತಿದ್ದೆ. ಅದೇ ಮುಂದುವರಿಸ್ತಾ ಇದ್ದೆ. ಮೇ ಬಿ ನಾನು ಇವ್ರ ಜೊತೆ ಇರ್ತಿದ್ದೆ. ಅದೇ ಸೇಮ್ ಜೊತೆಗೆ ಇರ್ತಿದ್ವಿ ನಾವು. ಕೆಲಸನ ಜೊತೆಗೆ ಮಾಡ್ತಿದ್ದೆ, ಇವ್ರ ಜೊತೆ ಹೋಗ್ತಿದ್ದೆ ನಾನು. ಹಾಗೆ ರಂಗಭೂಮಿಗೆ ಇವರು ನನ್ನನ್ನು ಕರ್ಕೊಂಡು ಬಂದಿದ್ದು. ಓ ಸೂಪರ್. ಹಾಗಾದ್ರೆ ಒಂದು ಬಿಸ್ನೆಸ್ ಮಾಡ್ಬೋದು, ತುಮಿನಾಡ್ ಅನ್ಕೋ ಅಂತ. ಮಾಡೋಣ. ಚೆಡ್ಡಿ ದೋಸ್ತಿಗೆ 4 ವೆಡ್ಡಿಂಗ್ ಗಿಫ್ಟಲ್ಲಿ. ಚಡ್ಡಿ, ಆಮೇಲೆ ಸಾಬೂನು, ಆಮೇಲೆ ಟೂತ್ಪೇಸ್ಟು, ಆಯ್ತು. ಎಣ್ಣೆ. ಮದುವೆ ಆಗಿದ್ರೆ ಅದಲ್ಲ, ಅದು ಅದು ಇದಲ್ಲ, ಅದು ಅದು ಈ ಎಣ್ಣೆ ಅಲ್ಲ, ಆ ಎಣ್ಣೆ. ಓಕೆ, ಬೇರೆ ಸಹ ಕೊಡ್ಬೋದು, ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದೇ ಹೇಳಿದ್ದೆ ನಾನು, ಅದು ಅದು ಅಂತ. ಇದಲ್ಲ ಅದು. ಎಣ್ಣೆ ಜೊತೆಗೆ 5 ಸೈಡ್ ಡಿಶ್: ಮಿಕ್ಸರು, ಚಕ್ಲಿ, ಕಡ್ಲೆ, ಉಪ್ಪಿನಕಾಯಿ, ಕಡಲೆಕಾಯಿ, ಚಕ್ಲಿ. ಅದು ನೀವು ನಮಗೆ ಕೇಳ್ತಿದ್ರೆ ಫಿಶ್. ನಮಗೆ ಕೇಳ್ತಿದ್ರೆ ಫಟ್ ಅಂತ ಹೇಳ್ತಿದ್ದೆ ನಾನು. 5 ಮಂಗಳೂರು ಬಸ್ ಹೆಸರುಗಳು. ದುರ್ಗಾಂಬ, ದುರ್ಗಾ ಪ್ರಸಾದ್, ಗಣೇಶ್ ಪ್ರಸಾದ್, ಆಮೇಲೆ ಮಂಗಳಾದೇವಿ. ಓಕೆ ಸೂಪರ್ ಸರ್, ಒಂದು ಮಂಗಳದೇವಿ ಬಸ್ ಯಾವ್ದು? ಮಂಗಳದೇವಿ ಹೋಗೋ ಬಸ್ ಗೊತ್ತ? ಮಂಗಳದೇವಿ ಬಸ್ ಇದೆ. ನನಗೆ ಸಹ ಗೊತ್ತಾಗ್ಲಿಲ್ಲ. ನಮ್ಮ ಟೀಮ್ ಅಲ್ಲ ಇದು ಇರ್ಲಿ ಅಂತ. ಓಕೆ, ನಮಗೆ ಗೊತ್ತಿಲ್ಲ ಅಂತ ನಮಗೆ ಮಕ್ಕರ್ ಮಾಡ್ತಿಲ್ಲ ತಾನೆ ನೀವು? ಬೆಂಗಳೂರಿಗೆ ಹೇಳ್ತಿದ್ರೆ ಸಿಕ್ಕೊಳ್ತಿದ್ವಿ. ನಿಮ್ಮ ಸಿನಿಮಾಲಿ ಬರೋ 5 ಕ್ಯಾರೆಕ್ಟರ್ ಹೆಸರುಗಳು. ಯದು, ಅಶೋಕ, ಚಂದ್ರ, ಸತೀಶ, ರವಿ. ಸೆಕೆಂಡ್ ರೌಂಡ್ ಬಂದು ಪಿಕ್ ಅನ್ ಆಕ್ಟ್ ಅಂತ. ಸೊ ನಾವು ನಿಮಗೆ ಒಂದು ಸಿಚುವೇಶನ್ ಕೊಡ್ತೀವಿ. ಆ ಸಿಚುವೇಶನ್ಗೆ ಫಾರ್ ಎಕ್ಸಾಂಪಲ್ ನಮ್ಮ ರಾಮದಾಸ್ ಸರ್ ಹಿಂಗೆ ಆಕ್ಟ್ ಮಾಡ್ತಾರೆ ಅಂತ ಹೇಳಬೇಕು. ಆ ಥರ ರಾತ್ರಿ 2:30ಗೆ ಯಾರೋ ಬಂದು ಬಾಗ್ಲು ತಟ್ಟಿದ್ದಾರೆ. ಅವಾಗ ರಾಂಪ ಹೆಂಗಾಡ್ತಾರೆ? ರಾಂಪ ಆಯ್ತಾ ತೆಗಿಬೋದಲ್ಲ ಬಾಗಿಲು? ಅಂತ ಹೌದಾ? ಆಯ್ತಾಯ್ತು, ಅದನ್ನು ಹೇಳ್ತೇನೆ. ಆಯ್ತಾ, ನೀನು ಹೋಗು ಆಯ್ತು. ಯಾರ ಹತ್ರ ಕೇಳಿದ್ದು ನೀವು ಆಯ್ತಾ ಅಂತ? ಏನಾಯ್ತಾ? ಅದು ನಾನು ಹೇಳುದಿಲ್ಲ, ನೀವು ರಾಂಪ. ನಾನು ನೀವು ರಾಂಪ ಅಲ್ವಾ? ಅದು ರಾಂಪ ಹೇಳಂತ ಹೇಳಿದ್ರಿಂದ ಪ್ರಕಾಶನ್ ಅಂತ ಹೇಳಿದ್ರೆ ಬೇರೆ ಮಾಡ್ತಿದ್ದೆ ನಾನು. ನೀವು ರಾಂಪನೇ ಹೇಳಿದ್ದು. ಒಂದ್ ವಿಷಯ ಹೇಳ, ಹೆಸರು ಮಾತ್ರ ನಮ್ದು. ಹೆಸರು ಮಾತ್ರ ರಾಂಪ ನಮ್ದು. ಯೂಸ್ ಮಾಡ್ಕೊಂಡವ್ರು ತುಂಬಾ ಜನ ಇದ್ದಾರೆ. ರಾಂಪ ಯಾವತ್ತು ಡೋರ್ ಹಾಕೊಂಡು ಚಂದಮಾಮನ್ನ ತೋರಿಸಿಲ್ಲ. ನಮ್ದೇನಿದ್ದು ಪ್ರಶಾಂತವಾದ ವಾತಾವರಣ. ಔಟ್ಡೋರ್ ಶೂಟಿಂಗ್. ಯಾರ ಜೊತೆ ಟೆರಸ್ ಮೇಲೆ ಕೂತ್ಕೊಂಡು ಚಂದ್ರನ್ ನೋಡ್ತೀರಾ? ಈಗಲ್ಲ ಈಗ ಸದ್ಯಕ್ಕೆ ನನ್ನ ವೈಫ್. ಓಕೆ, ಇನ್ನೊಂದು 20 ವರ್ಷ ಹಿಂದೆ ಹೋಗಿದ್ದಿದ್ರೆ ಎಷ್ಟು ಬೇಕು? 20 ವರ್ಷ ಹಿಂದೆ ಹೋಗಿದ್ರೆ ಟೆರೆಸ್ ಇರ್ಲಿಲ್ಲ, ಹಂಚಿತ್ತು, ಹಂಚು ಸಹ ಇರ್ಲಿಲ್ಲ, ಅಲ್ಲೆಲ್ಲ ಹೋಗೋದು ಮರಲ್ಲ ಅರ್ಥ ಇತ್ತು. ಸೊ ನೀವು ಹೈವೇಲಿ ಹೋಗ್ತಾ ಇರ್ತೀರಾ, ನಿಮ್ದು ಕ್ರಿಸ್ಟಾ ಕಾರು. ಹಿಂದೆಗಡೆಯಿಂದ ರಾಮ್ ಪತ್ತರ್ದವ್ರು ಯಾರೋ ಒಬ್ರು ಬಂದು ಗುದ್ದು ಬಿಡ್ತಾರೆ. ಸೊ ಆವಾಗ ನೀವು ಹೆಂಗೆ ಗಲಾಟೆ ಮಾಡ್ತೀರಾ? ನಾನು ರಾಂಪನೇ ಯಾಕೆ ಹಿಂದೆ? ಯಾಕೆ ರಾಂಪನೇ ಹಿಂದೆಯಿಂದ ಬರ್ಬೇಕು? ಅಲ್ಲ, ಅವ್ರ ಪ್ರಕಾರ ಅವ್ನು ಡ್ರೈವಿಂಗ್ ಮಾಡ್ತಿರ್ಲಿಲ್ಲ, ಹಿಂಗೆ ನೋಡ್ತಿದ್ದ ಅಷ್ಟೇ, ಬೇರೆ ಇಲ್ಲ. ಕಣ್ಣ ಕಾಣೋದಿಲ್ಲ ಮಾರೆ. ಎಂತ ಹಿಂದೆ ಒಂದು ಹಿಂದೆ ಬರುವ ಗಾಡಿ ಮುಂದೆ ಗೊತ್ತಾಗೋದಿಲ್ಲ ನಿಂಗೆ ಅಷ್ಟು ಸಹ ಪಾಸ್ ಇಲ್ಲದೆಲ್ಲ. ಗಾಡಿ ಡ್ಯಾಮೇಜ್ ಆದ ಯಾರು ಕೊಡ್ತಾರೆ ಹಣ? ಅವನ ಹತ್ರ ಹಣ ಇಲ್ಲ ಅಂತ ತಿಳ್ಕೊಳ್ಳಿ. ಆಗ ನಾನು ಹೇಳಬೇಕು ನಾನೇ ಕೊಡ್ತೇನೆ ಅಂತೇಳಿ. ನಾನು ಕೊಡಲ್ಲ ಇವಾಗ. ಕೊಡ್ಲಿಲ್ಲ ಅಂತ ಹೇಳಿ ನೀನು ಹಿಂದೆ ಬಂದು ಗುದ್ದಿದ್ದು ನೀನಲ್ಲ. ಯಾರು ಹೇಳಿದ್ ನಾ ಹಿಂದೆಯಿಂದ ಬಂದಿದ್ದಂತ? ನಾನು ಸೈಡಿಂದ ಬಂದಿದ್ದು, ನೀವು ನನ್ನ ಮುಂದೆ ನಿಂತಿದ್ರಿ. ಸೈಡಿಂದ ಬಂದು ಹಿಂದೆ ಗುದ್ದಿಯ ಮಾರೆ. ಸೈಡಿಂದ ಗುದ್ದು. ಸೈಡಿಂದ ಬಂದು ಹಿಂದೆ ಗುದ್ದಿದ್ದು. ಅದೇ ನೋಡಿ, ಹಿಂದೆಯಿಂದ ಸೈಡಿಗೆ ಗುದ್ದಿದ್ದೀನಲ್ಲ. ಅದು ಗುದ್ದಿದ್ದು ನೀನಲ್ಲ, ಹೇಳಿ ಆಯ್ತಲ್ಲ. ಓಕೆ, ಲೊಕೇಶನ್ ಗೊತ್ತಾಗಿಲ್ಲ ಅಂತ ಡೆಲಿವರಿ ಅಸೋಸಿಯೇಟ್ ನಿಮ್ಗೆ ಕಾಲ್ ಮಾಡ್ತಾರೆ. ನೀವು ಅವ್ರಿಗೆ ಹೇಗೆ ಮ್ಯಾನೇಜ್ ಮಾಡಿ ಲೊಕೇಶನ್ ಹೇಳ್ತೀರಾ? ರಾಮನ ಇಲ್ಲಿ ಒಂದು ಟ್ವಿಸ್ಟ್ ಕೊಡೋಣ. ಅವನಿಗೆ ಕನ್ನಡ ಬರಲ್ಲ. ಕನ್ನಡ ಬರೋದಿಲ್ಲ, ಹಿಂದಿ ಅವನು. ಓ ಉದರ ಬಡ ಬಡ ಗರೆ ಬಡ ऊपर टेरे क्या बोल मित मेरे इदुंटु मारे ಎಂತ ಹೇ ಕನ್ನಡದಲ್ಲಿ. ಅರೆ
तू कौन है ಮಿತ್ ಬಹುತ್ ಬಡ ಇದು ಉಂಟಲ್ಲ ಅದ್ರ ಪಕ್ಕದಲ್ಲೇ ಅದ್ರ ಬಾಜುಮೇ ಮುಂದಕ್ಕೆ ಬಾ ಮಾರೆ ಯಾರು ಮಾರಿ ಅಂಗಡಿ ಹೇ ಅಂಗಡಿ ಮೇ ಮುಂದೆ ಪರಂತು तू ले जा नहीं ಬೇಡ तू ले जा जाओ ಒಂದ ಮುಂದೆ ಆಜಾ ನೈ ತೋ ತೂ ಜಾ ಗರ್ ಜಾಕೆ ಸೋಜಾ ನಿಮಗೆ ನಂದು ಅಂತ ಓಕೆ ಫೀಲ್ಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ರ ಒಬ್ಬ ಕೆಟ್ಟ ಬ್ಯಾಟ್ಸ್ಮ್ಯಾನು ಬಾಲ್ ವೇಸ್ಟ್ ಮಾಡ್ತಾ ಇದ್ದಾನೆ, ಬ್ಯಾಟ್ ಕೊಡ್ತಾ ಇಲ್ಲ ನಿಮ್ಗೆ. ನೀವ್ ಇವಾಗ ಅವನ ಹತ್ರ ಬ್ಯಾಟ್ ಕಿತ್ಕೊಬೇಕು, ಏನಂತ ಹೇಳಿ ಕಿತ್ಕೊಂತೀರಾ? ನಾನು ಮಾಟ ಮಂತ್ರ ಮಾಡ್ತೀನಿ ಔಟ್ ಆಗ್ಲಿ ಅಂತ. ಬ್ಯಾಟ್ ಕೊಡು ಕೋಳಿಗೆ ಅಕ್ಕಿ ಹಾಕುದು ಕೋಳಿಗೆ ಅಕ್ಕಿ ಹಾಕುದ ನೀನು? ನೆಕ್ಸ್ಟ್ ಬಾಲ್ ಪಕ್ಕ. ನೆಕ್ಸ್ಟ್ ಬಾಲ್ ಆಡೋದಿದ್ರೆ ಕೊಡ್ತೀಯಾ? ನೆಕ್ಸ್ಟ್ ಬಾಲ್ ಆಡೋದಿದ್ರೆ ಕೊಡ್ತೀಯಾ? ಪಾಸ್ ಆಯ್ತು ಬಾಲ್ ಕೊಡು. ಬ್ಯಾಟ್ ಕೊಡು ಮಾರೆ. ಮತ್ತೆ ಕ್ವಾರ್ಟರ್ ಕೊಡ್ತೀನಿ. ಈಗ ಬ್ಯಾಟ್ ಕೊಡು, ಮತ್ತೆ ನಿಂಗೆ ಒಂದು ಕ್ವಾರ್ಟರ್ ಕೊಡ್ತೀನಿ. ಅದೇ. ಸೊ ಇವಾಗ ನೆಕ್ಸ್ಟ್ ರೌಂಡು ಇದು ಬಂದು ಸಂದರ್ಭ ಸಹಿತ ವಿವರಿಸಿ ಅಂತ. ಸೊ ಸರ್, ಸುಲೋಚನಾ ಫ್ರಮ್ ಸೋಮೇಶ್ವರ, ಸೂ ಫ್ರಮ್ ಸೋ, ಇದಂತೂ ಹಾರರ್ ಕಾಮಿಡಿ ಸಿನಿಮಾ, ಒನ್ ಆಫ್ ದ ಲೆಸ್ ಎಕ್ಸ್ಪ್ಲೋರ್ಡ್ ಜಾನರ್ ಅಂತ ಹೇಳ್ಬೋದು. ಆ್ಯಂಡ್ ಟ್ರೇಲರ್ ಪಕ್ಕ ಮಸ್ತ್ ಮಜಾ ಕೊಡ್ತು ನಮಗೆಲ್ಲ. ಈ ಸಿನಿಮಾದು ರೈಟಿಂಗ್ ಪ್ರಾಸೆಸ್ ಬಗ್ಗೆ ಹೇಳಿ, ಅಂದರೆ ಈ ಕತೆ ಹೇಗೆ ಹುಟ್ಟಿತು, ಈ ಕಾನ್ಸೆಪ್ಟ್? ಡೈರೆಕ್ಟರ್ ಅವರು ಇಲ್ಲೊಂದೊಂದು 6 ವರ್ಷಕ್ಕಿಂತ ಮುಂಚೆ ಹುಟ್ಟಿರುವಂಥ ಕತೆ ಇದು. ಅಂದರೆ ರಾಜ್ ಸರ್ ಜೊತೆನೇ ಇದ್ವಿ ನಾವು, ಒಂದು ಮೊಟ್ಟೆ ಕತೆ ನಂತರ ಅಲ್ಲೇ ಅವ್ರ ಜೊತೆನೇ ಇದ್ವಿ. ಸಿನಿಮಾ ಮಾಡಬೇಕನ್ನೋ ಒಂದು ಹುಚ್ಚಿತ್ತು ನನಗೆ, ಸಿನಿಮಾ ಮಾಡಬೇಕಂತ. ಸಿನಿಮಾ ನೋಡಿ ಒಂದಷ್ಟು ಕತೆಗಳನ್ನು ಮಾಡಿದ್ದೆ ನಾನು. ಸಿನಿಮಾ ನೋಡಿ, ಬೇರೆ ಸಿನಿಮಾ ನೋಡಿ, ಯಾವುದೊಂದು ಸಿನಿಮಾ ನೋಡಬೇಕಾದ್ರೆ ಈ ಥರದೊಂದು ಸಿನಿಮಾ ಮಾಡಬೇಕು ಅಂತ ಒಂದು ವಾರದಲ್ಲಿ ಸಿನಿಮಾ ಸ್ಕ್ರಿಪ್ಟ್ ರೆಡಿ ಆಗ್ತಿತ್ತು. ಒಂದಷ್ಟು ರೆಡಿ ಮಾಡ್ಕೊಂಡು ನಂತರ ನಾನು ರಾಜ್ ಸರನ್ನು ಮೀಟ್ ಆದ ನಂತರ ಸಿನಿಮಾದ ಲೋಕನೇ ಬೇರೆ, ಅದರ ಆಲೋಚನೆಗಳೇ ಬೇರೆ ಅನ್ನೋದು ಅವರನ್ನು ಮೀಟ್ ಆದ ನಂತರ ನಂಗೆ ಗೊತ್ತಾಯಿತು. ಆಗ ಅವ್ರು ಹೇಳಿದರು, ನೀವು ನಾನು ರಂಗಭೂಮಿಯಿಂದ ಬಂದವನು, ರಂಗಭೂಮಿಯಲ್ಲಿ ನಾಟಕನೇ ಮಾಡ್ತಿದ್ದೀರಲ್ಲ, ನೀವು ಸಿನಿಮಾನೂ ಮಾಡಬೇಕು ಅಂತ ಹೇಳಿದರು. ಏನಾದರೂ ಕತೆ ಇದ್ದರೆ ಮಾಡ್ಕೊಳ್ಳಿ ಅಂತ. ನಾನು ಸುಮ್ಮನೆ ಇದ್ದೆ, ಯಾವ್ದು ಮಾಡೋದು ಎಲ್ಲ ಕತೆಗಳೆಲ್ಲ ಅವರನ್ನು ಮೀಟ್ ಆದ ನಂತರ ಈ ಕತೆಗಳೆಲ್ಲ ಹೋಗಿದ್ವು, ನಮ್ಮದು ಸೈಡ್ಗೆ ಹೋಗಿದ್ವು, ಯಾವುದೂ ಸಿನಿಮಾದ ಕತೆಗಳಲ್ಲ ಅಂತ ನಂಗೆ ಗೊತ್ತಾಯಿತು. ಅದ ನಂತರ ಅವ್ರು ಯಾವಾಗಲೂ ಹೇಳ್ತಿದ್ರು, ಸಿನಿಮಾದಿಂದ ಸಿನಿಮಾ ಮಾಡೋದಲ್ಲ, ನೀವು ಬದುಕಿರುವಂಥ, ನೀವು ಅನುಭವಿಸಿರುವಂಥ ಯಾವ ಸ್ಥಳ ಇದೆ, ಯಾವುದು ಜಾಗ ಇದೆ, ಅಲ್ಲಿಂದ ಯಾವುದಾದ್ರೂ ಕಥೆಯನ್ನು ಹೆಕ್ಕಬೇಕು ನೀವು ಅಂತ. ಅಲ್ಲಿಂದ ನಾನು ಅದನ್ನೇ ಹುಡುಕ್ತಾ ಇದ್ದೆ, ಕಥೆಗಳನ್ನು. ನಾನು ನೋಡಿರೋಂಥ ಜನಗಳು, ನಾನು ಯಾವುದೆಲ್ಲ ನೋಡಿದ್ದೀನಿ, ನಮ್ಮದು ಕಲ್ಚರ್ ಏನಿದೆ ಅದೆಲ್ಲ, ಅದರಿಂದ ಯಾವುದಾದ್ರು ಕತೆ ಬರಬೇಕು ಅಂತ ನಾನು ಕಾಯ್ತಾ ಇದ್ದೆ. ಒಂದು ರೈಟ್ ಟೈಮಲ್ಲಿ ಬಂತು ಸೂ ಫ್ರಮ್ ಸೋ. ಅದು ಟೈಟಲ್ ಇಟ್ಟಿದ್ದು ರಾಜ್ ಸಾರೆ. ನನ್ನ ಕತೆ ಹೇಳಿದ ನಂತರ ಹೇಳಿದರು, ಇದಕ್ಕೆ ಸರಿಯಾದ ಟೈಟಲ್ ಏನಂದರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ. ಅದು ತುಂಬ ಉದ್ದ ಇದೆಯಲ್ಲ, ಹೇಳ್ಬೇಕಾದ್ರೆ ಒಂದಷ್ಟು ಯಾವುದು ವಾಟ್ಸಪ್ ಗ್ರೂಪ್ ಏನಾದರೂ ಮಾಡಬೇಕಾದ್ರೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಸೂ ಫ್ರಮ್ ಸೋ ಅಂತ ಹಾಕಿದ್ವಿ. ಅದನ್ನೇ ಟೈಟಲ್ ಅಂತ ಮಾಡಿದ್ವಿ. ಟ್ರೈಲರಲ್ಲಿ ಲಾಸ್ಟಲ್ಲಿ ಒಂದು ಸೀನ್ ಬರುತ್ತೆ ಸರ್, ರವಿ ಅಣ್ಣ ಹೋಗಿ ಬೀಳೋದು. ಹೆಂಗ್ ಉಟ್ಕೊಂತು ಸರ್ ಆ ಸೀನ್? ಹೆಂಗ್ ಬಂತು? ನೀವು ಬೇಕು ಅಂತಾನೆ ಅಲ್ಲಿ ಟ್ರೈಲರ್ ಅಲ್ಲಿ ಇಟ್ಟಿದ್ದ? ಅವರು ಅಲ್ಲಿಂದ ಎಲ್ಲರೂ ಜೊತೆಗೆ ಹೋಗ್ಬೇಕು, ಒಂದು ಕಡೆಗೆ ಹೋಗ್ಬೇಕು. ಅವ್ರು ಮದುವೆ ಮನೆಯಲ್ಲಿ ಇರ್ತಾರೆ, ಕುಡ್ದಿರ್ತಾರೆ. ಅಲ್ಲಿ ಹಿಂದೆ 3 ಜನ ಇದ್ದಾರೆ ನೋಡಿ, ಅವರೆಲ್ಲ ಜೊತೆಗೆ ಇನ್ನೊಂದು ಜಾಗಕ್ಕೆ ಹೋಗ್ಬೇಕು. ಇವ್ರು ಸ್ಕೂಟರಲ್ಲಿ ಹೋದ್ರೆ ತುಂಬ ಕಷ್ಟ ಆಗುತ್ತೆ ನನಗೆ. ಇವ್ರು ನಡ್ಕೊಂಡು ಬರಬೇಕು, ಸ್ಕೂಟರಲ್ಲಿ 3 ಜನ ಆಗಲ್ಲ. ಅಲ್ಲಿ ಒಂದು ಸೀನ್ ಇದೆ, ಅಲ್ಲಿ ಇವರೆಲ್ಲ ಬೇಕು. ಅದಕ್ಕೆ ಏನು ಮಾಡೋಣ ಅಂತ ಪ್ಲಾನ್ ಮಾಡಬೇಕಾದ್ರೆ ಇವ್ರು ಹೇಗೂ ಕುಡ್ದಿರ್ತಾರೆ, ಕ್ಲಚ್ ಒಂದು ಸ್ವಲ್ಪ ಫಾಸ್ಟ್ ಆಗಿ ಬಿಟ್ಟರೆ ಸ್ಕೂಟರ್ ಹೋಗಿ ಅದರಷ್ಟಕ್ಕೆ ಅಲ್ಲಿರ್ತದೆ, ಮತ್ತೆ ಇವ್ರ ಜೊತೆಗೆ ನಡ್ಕೊಂಡು ಹೋದ್ರೆ ಆಯ್ತು ಅಂತ ಆಗ ಉಟ್ಕೊಂಡಿರೋದು. ಇದು ಸ್ಕ್ರಿಪ್ಟ್ ಅಲ್ಲಿ ಇದ್ದಿದ್ದೆ ಬಂದಿದ್ದ ಅಥವಾ ಅಲ್ಲಿ ಸ್ಪಾಟ್ ಇಂಪ್ರೂವೈಸೇಷನ್ ಇವ್ರು ಮಾಡಿದ್ದ? ಸ್ಕ್ರಿಪ್ಟ್ ಅಲ್ಲಿ. ಹೌದಾ? ಓಕೆ, ಸೂಪರ್. ಸ್ಕ್ರಿಪ್ಟ್ ಅಲ್ಲೇ ಇತ್ತು ಇದು. ಓಕೆ, ಮತ್ತೆ ಇನ್ನೊಂದು ಹೇಳಿದ್ರಿ, ನೀವು ಏನು ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಸೊ ಅದನ್ನೇ ಬರೆಯೋದು ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾರರ್ ಎಕ್ಸ್ಪೀರಿಯನ್ಸ್ ಯಾರಿಗಾದ್ರೂ ಆಗಿದೆಯಾ? ಎಲ್ರಿಗಾಗಿರುತ್ತೆ. ಹಾರರ್ ಎಕ್ಸ್ಪೀರಿಯನ್ಸ್ ಅಂತಲ್ಲ, ನಮ್ಮ ಕತೆಗಳನ್ನು ಕೇಳಿರ್ತೀವಲ್ಲ ಮುಂಚೆ, ನಮ್ಮ ಹಿರಿಯರು ಹೇಳ್ತಾ ಇರೋದು ಆವಾಗಿದ್ದ ಕತೆಗಳಷ್ಟೇ, ಬೇರೆ ಎಕ್ಸ್ಪೀರಿಯನ್ಸ್ ಅಂತ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಟೈಮಲ್ಲಿ ಅಂತದೇನೋ ಇದಾಗಲಿಲ್ಲ. ಚೆನ್ನಾಗಿ ಎಲ್ಲ ದೇವಗಳಿದ್ದದ್ದು ಶೂಟಿಂಗ್ ಸೆಟ್ ಅಲ್ಲಿ ನೋಡಿ ಅವರಿಗೆ ದೆವ್ವಗಳಿಗೆ ಭಯ ಆಗಿರ್ತಾರೆ, ಸುಮ್ಮನೆ ಇಲ್ಲಿ ಬರೋದು ಬೇಡ ಮಾರೆ ಶೂಟಿಂಗ್ಸ್. ಈಗ ಅವರಿಗೂ ಎಲ್ಲರೂ ಮೊಬೈಲಲ್ಲಿ ಇರ್ತಾರಲ್ಲ, ಯಾವ ಟೈಮಲ್ಲಿ ಎದುರಿಸಿ ಹೋಗಿರ್ತಾರೆ. ನಮ್ ಗಮನನೇ ಇರೋ ರೀಲ್ಸ್ ಅಲ್ಲೇ ಬರ್ಬೇಕು, ನಾವು ರೀಲ್ಸ್ ಅಲ್ಲೇ ಇರ್ತೀವಿ, ಎದುರಿಸಿ ಹೋಗಿರ್ತಾರೆ ಅವರು. ಅದೊಂದು ರೀಲ್ಸ್ ಬರುತ್ತಲ್ಲ, ಯಾವುದೋ ಒಂದು ಸಡನ್ ಆಗಿ ಬರುತ್ತೆ, ಅಲ್ಲೇ ಇರೋದು ಈಗ ಪ್ರಯತ್ನ ಎಲ್ಲ ಇದೆಲ್ಲ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಅಲ್ಲಿ ಬಂದಿದೆ.
ನನ್ಗೊಂದು ಆಗಿದೆ ಆಕ್ಚುಲಿ ಎಕ್ಸ್ಪೀರಿಯನ್ಸ್. ಹೌದಾ ಸರ್? ಅದು ಇನ್ನೂ ಕ್ಲಾರಿಟಿ ಇಲ್ಲ ಅದಕ್ಕೆ. ನಾವು 10th ಅಲ್ಲಿ ಇರಬೇಕಾದ್ರೆ ನಮಗೊಂದು ಗ್ಯಾಂಗ್ ಇತ್ತು, ಒಂದು 3-4 ಜನ, ನಾವು ಎಲ್ಲ ಜೊತೆಗೆ ಇರ್ತಾ ಇದ್ವಿ. ಸೊ ಈ 10th ಅಂದ ಕೂಡಲೇ ಎಲ್ಲ ಮನೆಯಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇರುತ್ತಲ್ಲ, ಹೋಗಬಾರ್ದು ಹಾಗೆ, ಇಲ್ಲೇ ಓದು ಹಾಗೆ ಅಂತ. ಸೊ ನಮಗೆಲ್ಲ ಬಿಟ್ಟಿರೋಕ್ಕೆ ಮನಸ್ಸೇ ಇಲ್ಲ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ, ನಮ್ಮದೊಂದು ಮೇಯ್ನ್ ಜನ ಇದ್ದಾರೆ ನಮ್ಮದು ಊರಿದ್ದು, ಅವರು ಒಂದು ಒಂದು ವ್ಯಾಯಾಮ ಶಾಲೆ ಇತ್ತು, ಅಲ್ಲೆಲ್ಲ ಮೇಯ್ನ್ ನೋಡ್ಕೊಳ್ಳೋರು. ಅವ್ರು ಸ್ವಲ್ಪ ಇದು ಅಂದರೆ ಸ್ವಲ್ಪ ವ್ಯಕ್ತಿ ಹಾಗೆ. ಸೊ ಅವ್ರದ್ದು ದೊಡ್ಡ ಮನೆಯವ್ರು ಸ್ವಲ್ಪ ಜಾಗ ಇತ್ತು, ಸಪ್ರೇಟ್ ಒಂದು ಮನೆ ಹೊರಗಡೆ ಎಲ್ಲ ರೂಮ್ ಇತ್ತು. ಅವ್ರು ಆ್ಯಕ್ಚುಲಿ ಕಾರ್ಪೆಂಟ್ರು, ಅವ್ರು ಸುಮಾರು ಮರದೆಲ್ಲ ಇದಿತ್ತು. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಓದಲಿಕ್ಕೆ ಅಂತ ಅಲ್ಲಿ ಒಂದು ನೈಟಲ್ಲಿ ನಾವು ಇಲ್ಲಿ ಜೊತೆಗೆ ಸ್ಟೇ ಆಗೋಣ, 4 ಜನ ಜೊತೆಗೆ ಇರ್ತೀವಲ್ಲ, ಓದಲಿಕ್ಕೆಲ್ಲ ಮಜಾ ಮಾಡೋಕ್ಕೆ ಹೇಳಿದ್ದು ಓದಲಿಕ್ಕೆ ಮನೆಯಲ್ಲಿ. ಸೊ ಮನೇಲಿ ಅವ್ರು ಹೇಳಿದ್ರಲ್ಲ ಅಂತ ಇವರು ಬಿಟ್ಟರು. ಹಾಗೆ ನೈಟ್ ಎಲ್ಲ ಆಗಿ ನಾವು ಒಂದು ಪರ್ಟಿಕ್ಯುಲರ್ 6 ರೂಮ್ಗೆ ಕರೆಂಟ್ ಇಲ್ಲ, ಅವ್ರ ಮನೆಗೆ ಇದೆ, 6 ರೂಮಿಗೆ ಕರೆಂಟ್ ಇಲ್ಲ. ಅದು ಸ್ವಲ್ಪ ಅದೇ ಅವರದ್ದು ಎಲ್ಲ ಕಬ್ಬಿಣದ್ದು ಅದು ಕಾರ್ಪೆಂಟ್ ಕೆಲಸ ಎಲ್ಲ ಮಾಡ್ತಾರಲ್ಲ, ಹೂಲಿ ಏನೋ ಹೇಳ್ತೀವಲ್ಲ ಅದೆಲ್ಲ ಐಟಮ್ಸ್ ಎಲ್ಲ ಇದೆ. ಸೊ ನೈಟಲ್ಲಿ ಸ್ವಲ್ಪ ಹೊತ್ತು ಓದಿ ಮಜಾ ಮಾಡ್ಕೊಂಡು ಮಾತಾಡ್ಕೊಂಡು ಮಲಗಿದ್ವಿ. ಯಾರೋ ಡೋರ್ ನಾಕ್ ಮಾಡ್ತಾರೆ, ಒಂದು ಆಲ್ಮೋಸ್ಟ್ 1 ಗಂಟೆ ಮೇಲೆ ನೈಟು, ನಮ್ಮ ಸಿನಿಮಾ ಥರನೇ ಡೋರ್ ನಾಕ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಇದನ್ನ ಫ್ರೆಂಡು, ನಾವು ತುಂಬ ಭಯ ಅವನಿಗೆ, ಅವ್ನು ಬಾಗಿಲು ತೆಗಿಬೇಡ ಅಂತೇಳಿ. ಅಂದರೆ ಅವರ ಅಮ್ಮ ಮೊದಲೇ ಹೇಳಿದರು, ನೈಟೆಲ್ಲ ಮಲಗೋ ಮುಂಚೆನೇ ಎಲ್ಲ ಹೊರಗೆಲ್ಲ ಬಂದು ನಿಮ್ದೇನು ಕೆಲಸ ಇದೆ ಮುಸ್ಕೊಂಡು ಹೋಗ್ಬೇಡಿ, ಮತ್ತೆ ಬರಬೇಡಿ ಅಂತ, ಬಿಕಾಸ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಸದ್ದು ಕೇಳುತ್ತೆ ಹಂಗೆ ಹಿಂಗೆ ಅಂತೇಳಿ. ಸೊ ಇವನು ಅದನ್ನು ಸೀರಿಯಸ್ ತಗೊಂಡು ಹೊರಗೆ ಬೇಡ ಅಂತ. ಇನ್ನಿಬ್ರು ನಾವು ಸ್ವಲ್ಪ ಧೈರ್ಯವಂತರು, ಹೋಗೋಣ, ಅವನು ಇನ್ನೊಬ್ಬ ಅದೇ ಏನೋ ಇದೆಯಲ್ಲ ವೆಪನ್ಸ್ ಥರ ಅದನ್ನೆಲ್ಲ ಇಟ್ಕೊಂಡಿದ್ದಾನೆ, ಪ್ರಕಾಶ್ ನೀನು ಡೋರ್ ತೆಗಿ ಅಂತೇಳಿ. ಹಾಗೆ ಡೋರ್ ತೆಗಿಬೇಕಾದ್ರೆ ನಾವು ಯಾರ ಮನೆ ಬಂದೆ, ಅವ್ರ ಹೆಸರು ಬೇಡ, ಅವ್ರು ನಿಂತಿದ್ದಾರೆ ಬರೀ ಮೇಲೆ ವೈಟ್ ಪಂಚೆ ನೋಡ್ಕೊಂಡು ಹಿಂಗೆ ನಿಂತಾರೆ ತರಗಡಿದ್ರು. ಆಯ್ತಾ, ಎಂಥ ಕರ್ಮ ಮರ ನಿಮ್ದು, ಈ ಥರ ಭಯ ಬೀಳ್ಸೋದು ನೀವು ಅಂತೇಳಿ ಹೇಳಿ ನಾವೆಲ್ಲ ಹೊರಗೆ ಬಂದು ಮತ್ತು ಇದೆಲ್ಲ ಮಾಡಿಕೊಂಡು ಇದು ಮಾಡಬೇಕಾದ್ರೆ ಒಳಗೆ ಬಂದು ಅವರಿರಲಿಲ್ಲ, ಬಂದು ಮಲಗಿದ್ವಿ. ಬೆಳಿಗ್ಗೆ ಎದ್ದು ಕೂಡಲೇ ನಾವು ಎದ್ದಾಗ ಅವರು ಹೊರಗೆ ತೆಂಗಿನ ಮರದ ಹತ್ರ ಬ್ರಷ್ ಮಾಡ್ತಾಯಿದ್ರು. ಸೊ ಹೇಳಿದೆ, ಅಂತ ಸರ್ ನೀವು ನಿನ್ನೆ ಈ ಥರ ಎಲ್ಲ ಹೆದರ್ಸೋದಾ? ಯಾವುದು, ನೀವು ನೈಟ್ ಬಂದು ಬಾಗಿಲು ಬಡ್ದು ತೆಗೆದು ಈಗಲೂ ತಲೆ ಕೈ ಇಟ್ರು ಅವರು. ನಾನು ಬಂದೇ ಇಲ್ಲ ಗುರು, ನನಗೇನಕ್ಕೆ, ನಾನು ಒಂದ್ಸಲ ಮಗಿದ ಎದ್ದೇ ಹೇಳಲ್ಲ ಅಂತೇಳಿ. ನೈಟ್ ಎದ್ರಿಕಾಗಿರ್ಲಿಲ್ಲ, ಇದೆಲ್ಲ ಸ್ಟ್ರೈಟ್ ಆಗಿದೆ ಬೆಳಿಗ್ಗೆ ಹಿಂಗಾಯ್ತು. ನಾನು ಹೇಳಿದೆ, ಇನ್ನು ಮನೇಲಿ ಓದೋಣ, ಇಲ್ಲಿ ಓದೋದು ಬೇಡ. ಇವತ್ತು ಕ್ಲಾರಿಟಿ ಇಲ್ಲ, ಅದು ಅವ್ರು ನಾಟಕ ಆಡಿದಾರ ಅಲ್ಲ ನಿಜವಾಗ್ಲೂ ಆ ಥರ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್, ಪ್ರಾಪರ್ ಹಾರರ್ ಎಕ್ಸ್ಪೀರಿಯನ್ಸ್. ಸೊ ಒಂದು ಪ್ರಾಬ್ಲಮ್ ಏನಾಗೋಗಿದೆ ಅಂದ್ರೆ GGVV ಕಪಾಲಕ್ಕೆ ಹೊಡೆಯೋ ಸೀನ್ ಇದೆ ಅಲ್ವಾ. ಸೊ ಆ ಸೀನಲ್ಲಿ ನಮ್ಮ ದೇಶಪಾಂಡೆ ಸರ್ ನಮ್ಮ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಸ್ಟೋರಿ ಹೇಳಿದ್ದಾರೆ, ಆ ಸೀನ್ ಹೇಗೆ ನಡೀತು ಅಂತ. ಸೊ ಈಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಆ ಸ್ಟೋರಿ, ಅದು ಬ್ಯಾಕ್ ಸ್ಟೋರಿ ಏನು ಅಂತ ಸಂದರ್ಭ ಸಹಿತ ವಿವರಿಸಿ. ರಾಜ್ ಸರ್ ಹೇಳಿದ್ರು ನನಗೆ ಮೊದಲೇ, ಸನ್ನಿಲ್ ಹೇಳಿದ್ರು ನನಗೆ, ಒಂದು ನಿಮಗೆ ಕೆನ್ನೆಗೆ ಹೊಡೆಯುವ ಒಂದು ಸೀನ್ ಉಂಟು ರಾಮಣ್ಣ, ನೀವು ಒಂದು ಹೊಡೆಯೋದು ಸೀನ್ ಗಟ್ಟಿಯಾಗಿ ಹೊಡಿಬೇಕು ನೀವು. ಇಷ್ಟಾಗಿ ಇವರು ದೇಶಪಾಂಡೆ ಅವರು ನಂತರ ರಾಜನ್ನ ಹೇಳಿದರು, ನಿಮಗೆ ಅವರು ಒಂದು ಹೊಡಿಲಿಕ್ಕೆ ಉಂಟು ರಾಮಣ್ಣ, ನ್ಯಾಚುರಲ್ ಹೊಡಿತಾರೆ, ಸ್ವಲ್ಪ ಇದು ಮಾಡ್ಕೊಳ್ಳಿ ತಯಾರಾಗಿ. ಅವರು ಹೇಳುವಾಗ ಸ್ವಲ್ಪ ಇದಾಯ್ತು ನನಗೆ, ನ್ಯಾಚುರಲ್ ಆಗಿ ಹೊಡಿತಾರಂತ ಹೇಗೆ ಅಂತ. ಇಷ್ಟ ಆಗುವಾಗ ದೇಶಪಾಂಡೆ ಅವ್ರ ಹತ್ರ, ರಾಜ್ ಸರ್ ಅದು ಅಷ್ಟು ಹೊಡಿಬೇಕಾ, ನಿಮ್ಮ ಅಲ್ಲಿ ಆಗುತ್ತೆ ಅಲ್ವಾ, ಮೂವಿಲಿ ಏನು ಮಾಡ್ಬೋದಲ್ವ ಅಂತ. ಇಲ್ಲ 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 ನೀವು ಗಟ್ಟಿಯಾಗಿ ಹೊಡಿಬೇಕು ಅಂತ ಹೇಳಿದ್ರು. ನಾನು ಹೊಡೆದು ಫಸ್ಟಿಗೆ ಹೊಡೆದೆ, ನಾನು ಅಷ್ಟು ಜೋರಾಗಿ ಹೊಡಿಲಿಲ್ಲ, ಅದು ಜೋರಾಗಿ ಹೊಡಿಲಿಲ್ಲ ಅಂತ ಗೊತ್ತಾದ ಅವರು ಮತ್ತೆ ಹೊಡೆದಾಗ ನಾನು ಇನ್ನೂ ಜೋರಾಗಿ ಹೊಡಿಬೋದಿತ್ತು. ಅವ್ರಿಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇಡೀ ಒಂದು, ಅಂದರೆ ಎಲ್ಲರೂ ರೆಡಿಯಾಗಿದ್ದರು, ಈಗ ಒಂದು ಕೆನೆ ಬೀಳೋದನ್ನು ಇದು ಮಾಡಬೇಕು ಅಂತೇಳಿ. ಅವ್ರು ಬಂದರು, ಸರಿಯಾಗಿ ಕೊಟ್ಟರು ಮಾತ್ರ. ಎಷ್ಟು ಶಾರ್ಟ್ಸ್ ಇತ್ತು ಸರ್ ಇದು? ಒಂದೇ ಶಾರ್ಟ್ಸ್ ಅಲ್ಲ? ಒಂದೇ ಶಾರ್ಟ್. ಅವರು ಹೊಡಿಯೋದಕ್ಕಿಂತ ಮುಂಚೆ ನಾನು ಅವ್ರಿಗೆ ಹೇಳಿದ್ದೇನೆ, ಸೌಂಡ್ ಅಲ್ಲಿ ತನಕ ಕೇಳಬೇಕು ಸರ್, ಸಾರಿ ಹೊಡೀರಿ ಅಂತ. ಅದಾಗಿ ಅವರು ಹೊಡೆದಿದ್ದಾರೆ, ಒಂದು 3 ಲೋಕ ಬಂದ ಹಾಗೆ ಆಗಿದೆ. ಅಷ್ಟಾಗಿ ಅವರು ಅಷ್ಟು ಹೊಡೆದು ಆನಂತರ ಅವ್ರು ಮತ್ತೆ ಹೋಗ್ಲಿಕ್ಕಿದೆ, ಅಲ್ಲಿವರೆಗೆ ನಾನು ಸುಮ್ಮನೆ ಇರಬೇಕು. ಕ್ಯಾಮರಾ ಹಿಂದಿರುವವರು, ಅಲ್ಲಿ ಮಾನಿಟರ್ ಹಿಂದೆ ಇರುವವರು ಎಲ್ಲರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಇವರು ಹೋಗೋದನ್ನು ಅವ್ರು ಹೋಗಬೇಕು, ಆ ನಂತರ ಕಟ್ ಹೇಳಬೇಕು. ಅಲ್ಲಿ ಹೋದ ನಂತರ ಕಟ್ ಅಂತ ಹೇಳಿದ್ರು ಕೂಡ ಎಲ್ಲ ಓಡ್ಕೊಂಡು ಬಂದರು ರಮಣ ಅದೆಲ್ಲ ಬಿಟ್ಟಿದ್ರು. ಅವರು ಪಾಪ ಅಲ್ಲಿದ್ದ ಮತ್ತೆ ಅಪ್ಪಿ ಹಿಡಿದು ಏನಾಗಿಲ್ಲ ರಾವಣ, ಇಲ್ಲಲ್ಲಿ ಏನಾಗಿಲ್ಲ ಅಂತ ಅಷ್ಟೇ ಹೇಳುವಾಗ ಗುರುವನ್ನು ನೋಡ್ತಾ ಇದ್ದೆ. ಗುರು ನನ್ನನ್ನು ನೋಡ್ತಾ ಇದ್ರು, ಜೋರು ಬಿತ್ತ. ಅವ್ರ ಹತ್ರ ಹೇಳಿದೆ, ನಾನು ಇಷ್ಟು ಜೋರು ಹೆಣಿಸಿರ್ಲಿಲ್ಲ. ಯಾಕಂದ್ರೆ ನೆಕ್ಸ್ಟ್ ಮತ್ತೆ ಇವರಿಗೆ ಬೀಳೋದಿದೆ. ಅದಕ್ಕೆ ನಾನು ಹೇಳಿದೆ, ಸರ್
ಓಕೆ ಸೂಪರ್ ಆಗಿದೆ ನನ್ಗೆ ಹೊಡಿಬೇಕಾದ್ರೆ ಇಷ್ಟು ಪವರ್ ಹಾಕಬೇಡಿ ಅಂತೇಳಿ. ನನ್ಗೆ ಹೊಡಿಬೇಕಾದ್ರೆ ವಾಚಲ್ಲಿ ಆರೋಗಿದೆ ನಂದು. ಚೆನ್ನಾಗಿದೆ. ಬಟ್ ನಮಗ್ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಸ್ಕ್ರೀನ್ ಮೇಲೆ ನೋಡಿದಾಗ. ಕೊಡ್ಬೇಕು ನ್ಯಾಚುರಲ್ ಬಂದಿತ್ತು, ಚೆನ್ನಾಗಿತ್ತು. ಸರ್, ಇವಾಗ ಎಲ್ರಿಗೂ ಅವರದ್ದೇ ಆದ ಆಕ್ಟಿಂಗ್ದು ಪ್ರಾಸೆಸ್ ಇರುತ್ತೆ. ಸೊ ಬಟ್ ನೀವೆಲ್ಲ ಆಕ್ಟ್ ಮಾಡುವಾಗ ಆಗ್ಬೋದು, ಅಥವಾ ಈ ಟ್ರೇಲರ್ ಅನ್ನು ನೋಡಿದಾಗ, ಅಥವಾ ಹಳೆ ಸಿನಿಮಾಗಳು ಅಂದರೆ ನಿಮ್ಮ ಹಳೇದಲ್ಲ ರೀಸೆಂಟಾಗಿ ಬಂದಿರೋ ಸಿನಿಮಾಗಳೆಲ್ಲ ನೀವು ಆ್ಯಕ್ಟ್ ಮಾಡಿರೋದ್ರಲ್ಲಿ ನಿಮ್ಮ ಆ್ಯಕ್ಟಿಂಗ್ ಪ್ರೊಸೆಸ್, ಆ್ಯಕ್ಟಿಂಗು ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ಅಂದರೆ ಸ್ಕ್ರೀನ್ ಮೇಲೆ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಸೊ ಇದಕ್ಕೆ ಕಥೆನೂ ಕಾರಣ ಇರ್ಬೋದು, ಮತ್ತು ನಾವು ಎಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಎನ್ವಿರಾನ್ಮೆಂಟು ಪ್ಲಸ್ ಕಂಟೆಂಟ್ ಹೇಗಿದೆ, ಮತ್ತು ಆಡೋ ಭಾಷೆ, ಅದರಿಂದ ಎಲ್ಲ ರಿಯಲಿಸ್ಟಿಕ್ ಆಗಿ ಕಾಣ್ಬೋದು. ಬಟ್ ನಿಮಗೆ ಅಂತ ಯಾವುದಾದ್ರೂ ಪ್ರಾಸೆಸ್ ಇದೆಯಾ ಆ್ಯಕ್ಟಿಂಗ್ ಮಾಡೋ ಸ್ಕ್ರೀನ್ ಮೇಲೆ? ಅಲ್ಲ, ಈಗ ಡೈರೆಕ್ಟ್ರಿಗೆ ಒಂದು ಅವ್ರದ್ದು ಸಿನಿಮಾ ಹೆಂಗೆ ಬರಬೇಕು ಅನ್ನೋಂತಿದೆಯಲ್ಲ, ಇದು ಹಿಂಗೆ ಬರಬೇಕು, ಈ ಪಾತ್ರಗಳು ಹಿಂಗೆ ಜೀವಿಸಬೇಕು ಈ ಸಿನಿಮಾದಲ್ಲಿ ಅನ್ನೋಂಥದ್ದು. ಸೊ ಅದಕ್ಕೋಸ್ಕರ ಅವ್ರು ಒಂದಷ್ಟು ಮೊದಲಿಂದನೂ ಅವರೊಂದು 6 ವರ್ಷ ಅಂತ ಹೇಳಿದ್ರೆ ಅವ್ರ ತಲೆಯಲ್ಲೇ ಒಂದು ವಿಜುವಲ್ ಓಡ್ತಾ ಇರುತ್ತೆ. ಸೊ ಅದಕ್ಕೆ ತಕ್ಕ ಹಾಗೆ ಅವ್ರು ರೆಡಿ ಮಾಡಿದ್ದಾರೆ. ಇಡೀ ಎಷ್ಟು ಪಾತ್ರಗಳಿದೆ ಅವರೆಲ್ಲರೂ ವರ್ಕ್ಶಾಪ್ ಮಾಡಿ ರೆಡಿ ಮಾಡಿದ್ದಾರೆ. ಸೊ ಅದೇ ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದು. ಸೊ ನ್ಯಾಚುರಲ್ ಏನಿದೆ ಅದು ಏನು ಡೈರೆಕ್ಟರ್ನ ಪಾಯಿಂಟ್ ಆಫ್ ವ್ಯೂ ಏನು ನಡೀತಿದೆ ಅದೇ ಬಂದಿರೋದು ಕ್ಯಾರೆಕ್ಟರ್ಗಳು. ನಿಮ್ಮ ಹಳೆ ಸಿನಿಮಾಗೆ ನಿಮ್ದೇನಾದರೂ ಇದೆಯಾ? ಫಾರ್ ಎಕ್ಸಾಂಪಲ್ ಸರ್, ನಿಮ್ದು ಒಂದು ಮೊಟ್ಟೆ ಕಥೆಯಲ್ಲಿ ನೀವು ಕಾಮಿಡಿನೂ ಮಾಡ್ತೀರಾ ಅಂಡ್ ಒಂದು ಸಿಚುಯೇಷನ್ ಅವ್ರು ನಿಮ್ಮ ಮನೆಗೆ ಬಂದಾಗ ನೀವು ಎಮೋಷನಲ್ಲೂ ಇದು ಮಾಡ್ತೀರಾ. ಸೊ ಹೌ ಡು ಯು ಅಪ್ರೋಚ್ ಎರಡಕ್ಕೂ? ಹೌ ಡು ಯು ಅಪ್ರೋಚ್? ನೀವು ಹೆಂಗೆ ಇದು ಮಾಡ್ತೀರಾ? ಕಾಮಿಡಿಗೆ ಟಕ್ ಅಂತ ಹೇಳಿ ಎಮೋಷನ್ ಅದು ನಾವು ರಂಗಭೂಮಿಯಿಂದ ಬಂದಿರೋದಲ್ವಾ. ಸೊ ನಮಗೆ ತುಂಬ ಕಷ್ಟ ಆಗಲ್ಲ. ಕೆಲವು ಸಲ ಏನು ಯಾರಾದರೂ ಗೈಡ್ ಮಾಡಿದ್ರೆ ಅದನ್ನು ಒಂದು ತಗೊಳ್ಳುವಂಥ ಒಂದು, ನಾವು ಒಂದು 10-20 ವರ್ಷದ ನಾಟಕ ಮಾಡಿರೋದ್ರಿಂದ ಸೊ ನಮಗೆ ಸ್ವಲ್ಪ ಈಸಿ ಆಗಿಬಿಡುತ್ತೆ ಅದು. ಸೊ ಅವ್ರದ್ದೊಂದು ಇನ್ಪುಟ್ ಸಿಕ್ಕಿದಾಗ ಇನ್ನೂ ಅದು ಡೆವಲಪ್ ಆಗುತ್ತೆ. ಕೆಲವು ಸಲ ನಮ್ಮದು ಇರುತ್ತೆ, ಅವರು ಏನು ಕೊಡ್ತಾರೆ. ಸೊ ಅದೇ ನಾನು ಮೊನ್ನೆ ಯಾವುದರಲ್ಲಿ ಹೇಳಿದೆ, ಯಾವತ್ತೂ ಒಬ್ಬ ಡೈರೆಕ್ಟ್ರಿಂದ ಮಾತ್ರ ಸಾಧ್ಯ ಒಂದು ಕಲಾವಿದ ರೆಡಿ ಮಾಡೋಕ್ಕೆ. ಕೆಲವು ಸಿನಿಮಾಗಳು ಹೆಂಗಾಗುತ್ತೆ, ನಾವು ಹೋಗ್ತೀವಿ, ಮಾಡ್ತೀವಿ, ಬರ್ತೀವಿ, ಅಲ್ಲಿ ನಮ್ಮದೇ ನಾವೇನು ಅದು ಮಾಡಿರ್ತೀವಿ ಅಷ್ಟೇ. ಸೊ ಅಲ್ಲಿಂದ ಡೈರೆಕ್ಟ್ರಿಂದ ಇನ್ಪುಟ್, ಆ ಕತೆಗೆ ಏನು ಬೇಕು ಅಂತ ಅವರೊಂದು ನಮ್ಗೆ ಹೇಳಿದರೆ ಸೊ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಆ ಥರ ರೆಡಿ ಆಗ್ತೀವಿ. ಅಲ್ಲಿ ಶ್ರೀನಿವಾಸನ ಕ್ಯಾರೆಕ್ಟರ್ ಕೂಡ ಹೇಗಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ಒಂದು ಅಂದರೆ ಹೆಂಡತಿ ಬಾಯಿ ಬರುವುದಿಲ್ಲ, ಯಾವುದನ್ನು ಗೊತ್ತುಪಡಿಸೋದಿಲ್ಲ. ಹೌದು, ಹಿ ವಿಲ್ ನೆವರ್ ಶೋ, ಆಫೀಸಿಗೆ ಬಂದು ಗೊತ್ತುಪಡಿಸ. ಆದರೆ ಕಾಲೇಜಲ್ಲಿ ಇರುವಾಗ ಭಾಳ ಖುಷಿ ಪಡಿಸ್ತಾ ಇವನ್ ಈಗ ರಾಜ್ಬಿ ಶೆಟ್ಟಿಯವರ ಕ್ಯಾರೆಕ್ಟರ್ಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಎಲ್ಲೂ ತನ್ನ ಇದನ್ನು ಅವರು ಹೇಳ್ಕೊಳ್ಳೋಕ್ಕೆ. ಸೊ ರಾಜ್ ಸರ ಹೇಳ್ತಾ ಇದ್ರು, ಜನಾರ್ದನ್ ಅಲ್ಲ ಹೀರೋ ಅದ್ರದ್ದು, ಶ್ರೀನಿವಾಸ್ ಇಸ್ ದ ಹೀರೋ ಅಂತ. ಅಂದರೆ ಲೈಕ್ ಎ ಕ್ಯಾರೆಕ್ಟರಲ್ಲಿ ರಂಗಭೂಮಿಯಿಂದ ಬಂದವರಿಗೆ ಅದೇ ತುಂಬ ಜನ ಅದೇ ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಆದರೆ ಕ್ಯಾಮರಾ ಬೇರೆ, ಕ್ಯಾಮರಾದ ಎದುರುಗಡೆ ಆ್ಯಕ್ಟ್ ಮಾಡಬೇಕಾದ್ರೆ ಒಂದಷ್ಟು ಬೇರೆ ಪ್ರೊಸೆಸ್ ಇರುತ್ತೆ. ಅದು ನನಗೆ ರಾಜ್ ಸರ್ ಸಿಕ್ಕಿದ ನಂತರ ನನಗೆ ಆ ಐಡಿಯಾಸ್ ಎಲ್ಲ ಸಿಕ್ಕಿದ್ದು. ಆದರೆ ನಾವು ಮಾಡೋದೇ ಆ್ಯಕ್ಟಿಂಗ್ ಅಂತ ಒಂದು ತಲೆಯಲ್ಲಿ ಇರುತ್ತೆ, ನನಗೆ ಆ್ಯಕ್ಟಿಂಗ್ ಗೊತ್ತಿದೆ ಅಂತ. ಅಲ್ಲಿ ಬಂದ ನಂತರ ಒಂದು ಒಳ್ಳೆ ನಿರ್ದೇಶಕ ಸಿಕ್ಕಿದ ನಂತರ ಇದು ನೋಡಿ, ಈ ಆ್ಯಕ್ಟಿಂಗೇ ಬೇರೆ. ಇಲ್ಲಿ ನೀವು ರಂಗಭೂಮಿಯಲ್ಲಿ ನಿಲ್ಲಬೇಕಾದ್ರೆ ತುಂಬ ದೂರದ ತನಕ ಪ್ರೇಕ್ಷಕರು ಇರ್ತಾರೆ. ಆಗ ನೀವು ಎಕ್ಸ್ಪ್ರೆಷನ್ ಎಲ್ಲ ತುಂಬ ಜಾಸ್ತಿ ಮಾಡಬೇಕು, ಹಾವಭಾವ ಎಲ್ಲ ತುಂಬ ಲೌಡ್ ಆಗಿರಬೇಕು, ಡೈಲಾಗ್ ಡೆಲಿವರಿ ಎಲ್ಲ. ಇಲ್ಲಿ ಕ್ಯಾಮ್ರಾದ ಮುಂದೆ ತುಂಬ ಸೆಟಲ್ ಆಗಿರಬೇಕು ಅಂತ ಅದನ್ನು ಹೇಳಿಕೊಟ್ಟು ನನಗೆ ರಸಾರೆ. ಅಲ್ಲಿಂದ ಫಸ್ಟ್ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಇವರೊಂಥರ ಹೇಳ್ತಾರೆ, ಇನ್ನೊಂದು ಸಿನಿಮಾಕ್ಕೆ ಹೋದರೆ ಅವ್ರು ಸಾಕಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಲ್ಲಿ ನಮ್ಮದು ಆ್ಯಕ್ಟಿಂಗ್ ಎಲ್ಲ ನಮಗೆ ನೋಡಬೇಕಾದ್ರೆ ಏನೋ ಆಗಿದೆ. ರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಒಂದು ಏನು ಆ್ಯಕ್ಟ್ ಮಾಡಿದೆ ಮಾರ, ನಾನು ಆ್ಯಕ್ಟೇ ಮಾಡಿಲ್ಲ, ಅದು ರಾಜ್ ಸರ್ ತೆಗೆದಿರೋದು ಅಂಥ ಒಳ್ಳೆ ನಿರ್ದೇಶಕ ಸಿಕ್ಕಿದರೆ, ಆ ಪಾತ್ರದ ಮೇಲೆ ಅವರಿಗೆ ಹಿಡಿತಾ ಇದ್ದರೆ ಈ ಕಲಾವಿದರನ್ನು ಹೇಗೆ ಬೇಕಾದರೂ ಅವರು ನಿರ್ದೇಶನ ಅದರಲ್ಲಿರೋದು, ನಿರ್ದೇಶಕನ ಕೈಯಲ್ಲಿರೋದು ಎಲ್ಲ. ಅವಾಗಲೇ ನಮ್ಮ ಸೂ ಫ್ರಮ್ ಸೋದು ರೈಟಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವೆಲ್ಲ ರೈಟಿಂಗ್ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಕೋ ರೈಟಿಂಗ್ ಎಲ್ಲ ಮಾಡಿದ್ದೀರಾ. ಸೊ ನಾವು ಇದು ರೈಟಿಂಗ್ ಅಂತ ಬಂದಾಗ ತುಂಬ ಸಿನಿಮಾದಲ್ಲಿ ರೈಟಿಂಗ್ ಬಗ್ಗೆ ಯಾರು ಜಾಸ್ತಿ ಮಾತಾಡೋದಿಲ್ಲ ನಾವು. ಸೊ ನೀವು ರೈಟಿಂಗ್ ಪ್ರಾಸೆಸ್ ಹೇಗಿರುತ್ತೆ, ಅಂದರೆ ಇವಾಗ ಒಂದು ಸೀನ್ ಬರೆಯುವಾಗಲಿ ಅಥವಾ ಕಥೆ ಬರೆಯುವಾಗ ಆ ರೈಟಿಂಗ್ ಪ್ರಾಸೆಸ್ ಹೇಗಿರುತ್ತೆ? ನಾನು ಬರಿಬೇಕಾದ್ರೆ ನಾನು ಇಂಡಿವಿಜುವಲೇ ಜಾಸ್ತಿ ನಾನು ಅದೇ ನೋಡಿರುವಂಥದ್ದು, ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ವಿಷಯಗಳು ಫಿಕ್ಷಿಯಸ್ಲಿ ತೊಗೊಂಬಂದು ಬರಿತೀನಿ. ಗ್ರೂಪ್ ಡಿಸ್ಕಷನ್ಸ್ ಹೋಗಲ್ಲ. ಬಟ್ ರಿಷಬ್ ಸರ್ ಜೊತೆಗೆ ಬರಿಬೇಕಾದ್ರೆ ನಮ್ಮ ಡಿಸ್ಕಷನ್ಗಳು ಜಾಸ್ತಿ ಇರುತ್ತೆ. ಅವ್ರ ಜೊತೆಗೆ ರೈಟಿಂಗ್ ಕೊಡಬೇಕಾದ್ರೆ ನಾನು ಹೆಚ್ಚಾಗಿ ಕೂತ್ಕೊಳ್ಳೋದು ಅವ್ರ ಜೊತೆಗೇನೆ ರೈಟಿಂಗು.
ಸೊ ಅವ್ರ ಜೊತೆ ಕೂರ್ಬೇಕಾದ್ರೆ ಡಿಸ್ಕಷನ್ಗಳು ಜಾಸ್ತಿ ಇರುತ್ತೆ. ಸೊ ಸುಮಾರು ವರ್ಷನ್ಗಳು ಟ್ರೈ ಮಾಡ್ತೀವಿ ನಾವು. ಒಂದು ವರ್ಷನ್ ಅಲ್ಲ, ಒಂದು ಅದು ಫೈನಲ್ ವರ್ಷನ್ ಒಂದು 25ನೇ ವರ್ಷನ್ ಆಗಿರುತ್ತೆ ನಮಗೆ. ರೈಟಿಂಗ್ ಮಾಡಿ 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 ಅದೆಲ್ಲ ಇದೆಲ್ಲ ಮತ್ತೆ ಅಪ್ಡೇಟೆಡ್ ಆಗ್ತಾನೇ ಇರುತ್ತೆ ಪ್ರತಿ ಸಲನೂ. ಸೊ ಅದೊಂದು ಕೊಲಾಬ್ರೇಟೆಡ್ ಎಫರ್ಟ್ ಯಾವತ್ತು ರೈಟಿಂಗ್. ಅಲ್ಲಿ ನಾವು ಅವ್ರ ಜೊತೆಗೆ ವರ್ಕ್ ಮಾಡಬೇಕಾದ್ರೆ ಇಂಡಿವಿಜುವಲಿ ಕೂರ್ಬೇಕಾದ್ರೆ ಅದು ನಮ್ಮ ಥಾಟ್ ಪ್ರೊಸೆಸ್. ನಾನು ತುಂಬ ಟೈಮ್ ತಗೋತೀನಿ ಆ್ಯಕ್ಚುಲಿ ರೈಟಿಂಗ್, ತುಂಬ ಬೇಗ ಬರೆಯಲ್ಲ. ಅವರೆಲ್ಲ ಸಿಕ್ಕಾಪಟ್ಟೆ ಸ್ಪೀಡು. ರಾಜೆಲ್ಲ 10 ದಿವಸದಲ್ಲಿ ಬರೆದು ಮುಗಿಸ್ತಾರೆ ಕತೆ ಎಲ್ಲ, ನಿಮಗೆ 10-11 ಡೇಸಲ್ಲಿ ಬರೆದು ಮುಗಿಸ್ತಾರೆ. ಆಮೇಲೆ ಅವ್ರ ಸ್ಕ್ರಿಪ್ಟೆಲ್ಲ 60 ಪೇಜಸ್ ಇದೆಲ್ಲ ಸ್ಕ್ರಿಪ್ಟ್ ಇರೋದು ಅವ್ರ ಹತ್ರ. ಅದನ್ನು ಅವ್ರು 2.5 ಗಂಟೆ ಸಿನಿಮಾ ಮಾಡೋದು. ನಾನು ಬರಿಬೇಕಾದ್ರೆ ನಂದು ಸ್ಕ್ರಿಪ್ಟೇ 170 ಪೇಜಸ್ ಇರುತ್ತೆ. ನಾನು ಮತ್ತೆ ಇಳಿಸ್ಬೇಕು ಅದನ್ನು ನಾವು ಬರಿಬೇಕಾದ್ರೆ. ಅವ್ರದ್ದು ಕೂಡ ಹಾಗೆ ಬರಿಬೇಕಾದ್ರೆ ಅವರು 70 ಪೇಜಸ್ ಏನಾಯಿತು ಅವರು ಡೆಲಿಬ್ರೇಟ್ಲಿ ಅದನ್ನು 120 ಪೇಜಸ್ಸಿಗೆ ತಂದಿರೋದು ಸ್ಕ್ರೀನ್ ಪ್ಲೇನ ಇದು ಮಾಡಿ. ಸೊ ಅಂಥ ರೈಟಿಂಗ್ ತುಂಬ ಇಷ್ಟ ನನಗೆ. ಯಾಕೆಂತ ಹೇಳಿದರೆ ಸ್ವಲ್ಪ ಅಂದರೆ ಪೇಜಸ್ ತುಂಬ ಕಮ್ಮಿ ಇರುತ್ತೆ. ಆದರೆ ಸುಮಾರು ವಿಷಯಗಳನ್ನು ಪೇಜಸಲ್ಲಿ ಹೇಳಿರ್ತಾರೆ. ಒಂದು ಸೀನಲ್ಲಿ 2-3 ವಿಷಯಗಳನ್ನು ಕನ್ವೆ ಮಾಡಿರ್ತಾರೆ. ಅಂಥ ರೈಟಿಂಗ್ ಇಷ್ಟ. ನಾನು ತುಂಬ ಎಲಾಬ್ರೇಟೆಡ್ ಆಗಿ ಬರೆಯೋನು. ಸೊ ಈ ಕಾಮಿಡಿ ಸೀನ್ ಅಂತ ಬಂದಾಗ ಅದು ಹೇಗಿರುತ್ತೆ ಪ್ರಾಸೆಸ್? ಬಿಕಾಸ್ ನಾವು ನೋಡಿರೋ ಸಿನಿಮಾಗಳಲ್ಲಿ ನಿಮ್ಮದು ಇಟ್ ಡಸಂಟ್ ಲುಕ್ ಫೋರ್ಸ್ಫುಲ್. ಅಂದರೆ ಸೀನ್ ನಮ್ಮ ಜೊತೆನೇ ನಡೀತಾ ಇದೆ, ನ್ಯಾಚುರಲ್ ಆಗಿದೆ ಅಂತ ಅನಿಸುತ್ತೆ, ಬೇಕು ಅಂತಲೇ ತಂದ್ರು ಅಂತ ಅನ್ಸಲ್ಲ. ಸೊ ಅದು ಹೇಗೆ ಮಾಡ್ತೀರಾ? ಆ್ಯಕ್ಟ್ ಮಾಡೋದು ಬರೆಯುವಾಗ ಆಗಲಿ ಅಥವಾ ಇಂಪ್ರೂವೈಸೇಷನ್ ಮಾಡ್ತೀರಾ? ಇಲ್ಲಿ ಒಬ್ಬ ನಟನಿಗೆ ಏನಾಗಿರ್ತದೆ ಅಂತ ಹೇಳಿದ್ರೆ, ಒಂದು ಕ್ಯಾರೆಕ್ಟರನ್ನು ಕೊಟ್ಟ ನಂತರದಲ್ಲಿ ಮತ್ತು ಡೈಲಾಗ್ಗಳನ್ನು ಕೊಡ್ತಾರಲ್ಲ, ಈ ಡೈಲಾಗ್ಗಳು ತುಂಬ ಕಬ್ಬಿಣದ ಕಡಲೆಕಾಯಿ ಆದರೆ ಅದನ್ನು ಅರಗಿಸ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ. ಸೊ ಆಗಿರುವಾಗ ಆ ಕ್ಯಾರೆಕ್ಟ್ರಿಗೆ ಆ ಡೈಲಾಗ್ಗಳನ್ನು ಹೇಗೆ ಇದು ಮಾಡಬೇಕು ಅಂತ ಅನ್ನೋದು ಒಬ್ಬ ನಿರ್ದೇಶಕನ ಮೇಲೆ ಇರ್ತದೆ. ಕೆಲವೊಮ್ಮೆ ಗಟ್ಟಿಯಾಗಿ ಕೂತ್ಕೊಂಡಿರ್ತಾರೆ ಮತ್ತು ಹಾಗೆ ಇರಬೇಕು ಕೂಡ ಆಗಿರ್ತದೆ, ಅದು ಅನಿವಾರ್ಯ ಆಗಿರ್ತದೆ. ಸೊ ಇಲ್ಲಿ ಆಡಿಷನ್ಗಳು ಅಥವಾ ಪ್ರಾಕ್ಟೀಸ್ಗಳು ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯ ಆಗಿರ್ತದೆ. ಸೊ ನಮ್ಮಲ್ಲಿ ಅವತ್ತಿಂದ ಏನಂತ ಹೇಳಿದ್ರೆ, ಒಂದು ಕ್ಯಾರೆಕ್ಟರ್ನ ತೆಗೆದುಕೊಂಡ್ರೆ ಅವರು ನಮ್ಮ ಹತ್ರ ತುಂಬ ಮಾತಾಡ್ತಾರೆ ಮತ್ತು ಮಾತಾಡಿಸಿ ಆ ನಂತರದಲ್ಲಿ ಡೈಲಾಗ್ಸನ್ನು ಕೊಡ್ತಾರೆ. ಡೈಲಾಗ್ಸ್ ಅಂದರೆ ಆ ಕ್ಯಾರೆಕ್ಟರ್ ಮೇಲೆ ಮಾತಾಡಿಸ್ತಾ ಹೋಗ್ತಾರೆ. ಡೈಲಾಗ್ಸ್ಗಳು ಹೀಗೆ ಇರಬೇಕು ಅಂತ ನಮ್ಮ ಮೇಲೆ ಒತ್ತಡ ಹಾಕೋದಿಲ್ಲ. ಅದು ನಿಮಗೆ ಬೇಕಾದಾಗೆ ಮಾಡಿ, ನೀವು ಎನಿಸ್ಕೊಳ್ಳಿ ಇದು ಯಾರು, ಹೇಗೆ, ಯಾವ ರೀತಿಯಲ್ಲಿ ಬರಬೇಕು, ಅದನ್ನು ಓದ್ತಾ ಹೋದ ಹಾಗೆ ಮತ್ತು ಅದರ ಈ ಸಮತೋಲನ ಇದೆಯಲ್ಲ, ಭಾಷೆಯ ಏರಿಳಿತಗಳಿದೆಯಲ್ಲ, ಅದನ್ನು ಅವರು ಹೇಳ್ತಾ ಹೋಗ್ತಾರೆ. ಸೊ ಅದು ಮತ್ತೆ ನಮಗೆ ಈಸಿ ಆಗ್ತಾ ಹೋಗ್ತದೆ. ನಾನು ರಂಗಭೂಮಿಯಿಂದ ಬಂದಿರೋದ್ರಿಂದ ನಾಟಕಗಳನ್ನು ಬರೀತಿದ್ದೆ. ಆಗ ಬರಿಬೇಕಾದ್ರೂ ಸಹ ನಾನು ಪೇಪರಿಗೆ ತರೋದಕ್ಕಿಂತ ಮುಂಚೆ ಅದೇ ಕಥೆನ, ಆ ಸೀನನ್ನು ನಾನು ಹೇಳ್ತಾ ಇರ್ತೀನಿ. ಇವ್ರಿಗೆ ಹೇಳ್ತೀನಿ, ಸ್ವಲ್ಪ ಟೈಮ್ ಬಿಟ್ಟು 1-2 ದಿವಸ ಬಿಟ್ಟು ಇವ್ರಿಗೆ ಇದೊಂದು ಸೀನ್ ಇದೆ ಬರ್ದಾಗಿದೆ ಅಂತ ಹೇಳ್ತಿರ್ತೀನಿ. ಅವ್ರು ಎಲ್ಲಿ ನಗ್ತಾರೆ ನಂಗೆ ಗೊತ್ತಾಗುತ್ತೆ, ಇವರಿಗೆ ನಗ್ತಾರೆ, ಇವರಿಗೆ ಎಲ್ಲಿ ಇವರಿಗೆ ಕಾಮಿಡಿ ಆಯಿತು, ಪಂಚಲ್ಲಿ ಆಯಿತು ಅಂತ ತುಂಬ ಜನರಿಗೆ ಹೇಳ್ತಾ ಹೋಗ್ತೇನೆ ನನ್ನ ಸರ್ಕಲಲ್ಲಿ. ಅದ್ರ ನಂತರ ನಂಗೆ ಗೊತ್ತಾಗುತ್ತೆ ಈ ಪಂಚ್ ವರ್ಕ್ ಆಗಲ್ಲ, ಈ ಪಂಚ್ ವರ್ಕ್ ಆಗುತ್ತೆ ಅಂತ. ಅದ್ರ ನಂತರ ಪೇಪರಿಗೆ ತರ್ತೀನಿ. ಮತ್ತು ಅವ್ರದ್ದೊಂದು ಸ್ಪೆಷಾಲಿಟಿ ಏನಂತ ಅವ್ರು ಹೇಳಿದ್ರು ಅದನ್ನು ಎಂಡಲ್ಲಿ, ಅವರು ಇಡೀ ಕಥೆನ ಅವ್ರ ತಲೆಯಲ್ಲೇ ಇರ್ತದೆ, ಅವ್ರ ಪೇಪರಿಗೆ ಫೈನಲಿ ಇಳಿಸೋದು ಅವ್ರದ್ದು ಅದೊಂದು ಸ್ಪೆಷಾಲಿಟಿ. ನಂದು ಹಾಗೆಲ್ಲ, ನಾನು ಪೇಪರಲ್ಲಿ ಇಳಿಸಿ ಆದ್ಮೇಲೆ ನಂಗೆ ಮರ್ತು ಹೋಗುತ್ತೆ. ಅದು ಪೇಪರ್ ಕಳೆದೋದ್ರೆ ಕತೆ ಹೋಯ್ತು. ಇದು ಬರೆಯೋದಕ್ಕಿಂತ ಮುಂಚೆ ಒಂದು 2.5 ಗಂಟೆ 3 ಗಂಟೆ ನಾನು ನರೇಷನ್ ಕೊಡ್ತಾಯಿದ್ದೆ. ಒಂದು ಪೇಜಲ್ಲಿ ಬರೆಯದೆ, ರೆಕಾರ್ಡಿಂಗ್ ಇದೆ, ಅದು ಫುಲ್ ಕತೆ ಹೇಳ್ತಾ ಇರ್ತೀನಿ, ಫುಲ್ ಡೈಲಾಗ್ ಹೇಳ್ತೀನಿ, ಎಲ್ಲ ಕ್ಯಾರೆಕ್ಟರ್ದು ಡೈಲಾಗ್ ಹೇಳ್ತೀನಿ. ಕೇಳಿಸ್ಕೋಬೋದಾ ರೆಕಾರ್ಡಿಂಗ್? ಕೇಳಿಸ್ಬೋದು, ಇಲ್ಲ ಬರುತ್ತಲ್ಲ ಬೇಗ, ಅಲ್ಲಿ ಕೇಳಿಸ್ಬೋದು, ನೋಡ್ಬೋದು. ಸ್ಮಾರ್ಟ್. ಓಕೆ, ಇದಿಬ್ರು ರೈಟರ್ಗೂ ನಿಮ್ಮ ಫೇವ್ರೆಟ್ ಜಾನರ್ ಆಫ್ ರೈಟಿಂಗ್ ಯಾವುದು? ಸೊ ನೀವು ಈ ಜಾನರ್ನ ನಾನು ಎಕ್ಸ್ಪ್ಲೋರ್ ಮಾಡಬೇಕು, ಇನ್ನು ಬರಿಬೇಕು ಅಂತ ಹೇಳಿದ್ರೆ ಯಾವುದು? ಆ್ಯಂಡ್ ಈ ಜಾನರ್ ನನಗೆ ಕಷ್ಟ ಆಗ್ಬೋದು, ಇದು ಸ್ವಲ್ಪ ಈ ಜಾನರ್ ಬರೆಯೋದಕ್ಕೆ ಕಷ್ಟ ಆಗ್ಬೋದು ಅಂತ ಅನ್ಸಿದ್ರೆ ಯಾವ ಜಾನರ್ ಅಂತ ಅನ್ಸುತ್ತೆ ನಿಮಗೆ? ರೈಟಿಂಗ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ನಾನು ಪ್ರಕಾಶ್ ಅಣ್ಣ ಜಾಸ್ತಿ ಜೊತೆ ಕೂತಿದ್ದೀವಿ. ನಾವು ಒಂದು 2-3 ಸ್ಕ್ರಿಪ್ಟ್ ನಾನು ಪ್ರಕಾಶ್ ಅಣ್ಣ ಜೊತೆ ಕೂತ್ಕೊಂಡು ಮಾಡಿದ್ವಿ. ನಮ್ಗೆ ಯಾವತ್ತು ಕಾಮಿಡಿನೇ ನಮಗೆ ಬರೆಯೋಕ್ಕೆ ಸ್ಟ್ರಾಂಗರ್ ಸೈಡ್. ನಾವು ಕಾಮಿಡಿ, ಲಿಟಲ್ ಬಿಟ್ ಆಫ್ ಇಮೋಷನ್ಸು. ತುಂಬ ಕಷ್ಟ ಅಂತ ಹೇಳಿದರೆ ರೊಮ್ಯಾಂಟಿಕ್ ಕಥೆಗಳು ಬರೆಯೋದು. ರೊಮ್ಯಾಂಟಿಕ್ ಕಥೆಗಳು ಬರೆಯೋದು ತುಂಬ ಕಷ್ಟ. ರೊಮ್ಯಾನ್ಸ್ ಎಲ್ಲ ಮಾಡಿದ್ದೀವಿ, ಬಟ್ ಅದು ಬರೆಯೋಕ್ಕೆ ಬಂದಾಗ ನಮ್ಗೆ ಐಡಿಯಾಸ್ ಬರಲ್ಲ, ಯಾವ ರೀತಿ ಟೈಮಲ್ಲೇ ಬರಿಬೇಕಿತ್ತು. ಅದು ಆ ಟೈಮಲ್ಲಿ ಬರೀಬೇಕು, ಯಾವಾಗ ಬರೀಲಿಲ್ಲ ನೋಡಿ, ರೊಮ್ಯಾನ್ಸ್ ಮಾತ್ರ ಮಾಡಿದ್ದು, ಅದೇ ಕಷ್ಟ ಆಗಿದೆ. ಬೇರೆಯವರ ಬರೆದು ಹೋಗಿದ್ದಾರೆ, ಹೇಳಿದ್ರಲ್ಲ ಆಗ್ಲಿ, ಬರೆದ್ರೆ ಮಾತ್ರ ಅದು ಉಳಿತದೆ ಅಂತ. ಹಾಗೆ ಅದು ರೊಮ್ಯಾನ್ಸ್ ಮಾಡಿ ತುಂಬ ಮರ್ತು ಇದಲ್ಲ, ಹಾಗೆ ಬರೀಲಿಕ್ಕೆ ಸರ್. ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗಿರೋ ಜಾನರ್ ಅಂತ ಹೇಳಿದ್ರೆ ಐ ವಾಂಟ್ ಟು ಎಕ್ಸ್ಪ್ಲೋರ್ ದಿಸ್ ಅಂತ ಅಂದರೆ ರೊಮ್ಯಾಂಟಿಕ್ ಮೂವೀಸ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ದಟ್. ಓಕೆ ಸರ್, ನಿಮಗೆ ಕಷ್ಟ ಆಗೋ ಜಾನರ್? ಲವ್ ಸ್ಟೋರಿ. ಓಕೆ, ಈಸಿ ಆಗೋದು ಕಾಮಿಡಿ. ಎಕ್ಸ್ಪ್ಲೋರ್ ಮಾಡಬೇಕಾಗಿರೋದು ಏನಾದರೂ ಒಂದು ಕ್ರೈಮ್ ಥ್ರಿಲ್ಲರ್.
ಹೌದಾ? ನಿಮ್ಮ ಸಿನಿಮಾಗಳಲ್ಲಿ ನಮ್ಗೆ ತುಂಬಾ ಫೇವ್ರೆಟ್ ಸೀನ್ಸ್ ಇದೆ. ಅದರಲ್ಲಿ ಒಂದು 3 ಸೀನ್ ಪಿಕ್ ಮಾಡಿದೀವಿ ಆಯ್ತಾ. ಅದ್ರದ್ದು ನೀವು ಬ್ಯಾಕ್ ಸ್ಟೋರಿ ಹೇಳ್ಬೇಕು. ನಾವು ಒಂದು ಅದು ಸೀನ್ ಹೇಳ್ತಾ ಹೋಗ್ತೀವಿ, ಅದ್ರದ್ದು ಬ್ಯಾಕ್ ಸ್ಟೋರಿ ಬ್ರೇಕ್ ಡೌನ್ ಮಾಡ್ಬೇಕು, ಅಂದ್ರೆ ಸಂದರ್ಭ ಸಹಿತ ವಿವರಿಸ್ತೀವಿ. ಕಾಂತಾರ ಫಿಲಮಲ್ಲಿ ಕಾಡಲ್ಲಿ ಹೋದಾಗ ಅವರು ಇದು ನನ್ನ ಅಜ್ಜಂದು ಗನ್ನು ಶೂಟ್ ಮಾಡಿದ್ರೆ ಫುಲ್ ಆಗ್ತದೆ ಅಂತ ಹೇಳ್ತಾರಲ್ಲ, ಆ ಸೀನ್ ಅಂದರೆ ಬ್ಯಾಕ್ ಸ್ಟೋರಿನ ಆ ಸೀನನ್ನು ನಮಗೆ ರಿಷಬ್ ಸರ್ ಅದು ಪ್ರಕಾಶ್ ಅಣ್ಣನು ಒನ್ ಆಫ್ ದ ಕೋ ರೈಟ್ರು ಕಾಂತಾರ ಒನ್ನಿಗೆ. ಸೊ ಅವರು ಪ್ರಕಾಶ್ ಸುಮಿನಾಡು, ನಾನು, ಅನಿರುದ್ಧ್ ಮಹೇಶ್, ಶ್ಯಾಮ್ ಪ್ರಸಾದ್ ಮತ್ತು ರಾಜ್ ಬಿ ಶೆಟ್ಟಿ ಮತ್ತು ರಿಷಬ್ ಸರ್ ಎಷ್ಟು ಜನ ರೈಟರ್ಸ್ ಕಾಂತಾರ ಒನ್ನಿಗೆ. ಸೊ ರಾಜ್ ಕೆಲವು ಪೋರ್ಷನ್ಗಳನ್ನು ರಾಜ್ ಬರೆದಿದ್ರು, ಕೆಲವು ಓಪನಿಂಗ್ ಮತ್ತು ಎಂಡಿಂಗ್ ಪೋರ್ಷನ್ಸ್ಗಳನ್ನು ಅವ್ರು ಬರೆದಿದ್ರು. ಅವರು ಮೇಜರಾಗಿ ನಾವು 4 ಜನ ಅಂದರೆ ಇವರು, ನಾನು, ಅನಿರುದ್ಧ್, ಶ್ಯಾಮ್ ಪ್ರಸಾದ್ ಮತ್ತು ರಿಷಬ್ ಸರ್. ಸೊ ರಿಷಬ್ ಸರ್ ಈ ಒಂದು ಸೀಕ್ವೆನ್ಸಲ್ಲಿ ಈ ರೀತಿಯಾದಂಥ ವಿಷಯಗಳು ಬರಬೇಕಂತ ನಮಗೆ ಹೇಳ್ತಾರೆ. ಈ ರೀತಿಯಾದಂಥ ವಿಷಯಗಳು ಬರಬೇಕು, ಆಮೇಲೆ ಒಂದು ಕತೆ ಹೇಳ್ಬೇಕು ಅವನು, ಆ ಕತೆ ಮಜವಾಗಿರಬೇಕು ಅಂತೇಳಿ. ಸೊ ಆ ಕಥೆನ ಬೇರೆ ಬೇರೆ ವರ್ಷನ್ಗಳು ಟ್ರೈ ಮಾಡ್ತೀವಿ ನಾವು. ನಾನು ಮತ್ತು ಪ್ರಕಾಶನ ಕೂತ್ಕೊಂಡು ಬರಿತೀವಿ, ಅನಿರುದ್ಧ್ ಮತ್ತು ಶ್ಯಾಮ್ ಪ್ರಸಾದ್ ಕೂತ್ಕೊಂಡು ಒಂದು ವರ್ಷನ್ ಟ್ರೈ ಮಾಡ್ತಾರೆ. ಆಗ ನಾನು ಮತ್ತು ಪ್ರಕಾಶನ ಕೂತ್ಕೊಂಡು ಈ ವರ್ಷನನ್ನು ಟ್ರೈ ಮಾಡಿದ್ದು. ಇದೊಂದು 2-3 ವರ್ಷ ಟ್ರೈ ಮಾಡಿದ್ವಿ. ಈ ವರ್ಷ ಟ್ರೈ ಮಾಡಿ ಎಲ್ಲರೂ ಶ್ಯಾಮ್ ಮತ್ತು ಇವರು ರಿಷಬ್ ಸರ್ ಇರಬೇಕಾದ್ರೆ ಇದನ್ನು ನರೇಟ್ ಮಾಡಬೇಕಾದ್ರೆ ಅವ್ರಿಗೆ ವಾವ್ ಅಂತ ಅನಿಸ್ತು, ಈ ರೀತಿ ಹೋಗ್ಬೋದಾ ಅಂತ ಹೇಳಿ. ಸೊ ಅದನ್ನೇ ನಾವು ತಂದಿರೋದು. ಅಲ್ಲಿ ಏನಿದೆ ಅದು ಅದನ್ನು ಈಗ ನನಗೆ ಹೇಳಕ್ಕೆ ಮರ್ತೋಯ್ತು. ನಾನು ಹೇಳಿದಲ್ಲ ಪೇಪರ್ಗೆ ಇಳಿಸಿದ ಮೇಲೆ ಹೇಗಿರೋದು ಸ್ಟೋರಿ. ನನ್ನ ಅಜ್ಜನ ಡೈಲಾಗ್ ಇದೆ, ಡೈಲಾಗ್ ಹೀಗೆ ನಡ್ಕೊಂಡು ಹೋಗುವಾಗ ರಾಜರು ಈಗ ರಾಜ ಮಾರ್ತಾಂಡ ಗಜೇಂದ್ರ ಸಿಂಹನ ಆಡಲಿತ್ತು ಆಯ್ತಾ. ಆಗಿನ ರಾಜ ಮತ್ತೆ ನನ್ನ ಅಜ್ಜ ವೀರ ಪರಾಕ್ರಮಿ ತನಿಯ ಕ್ಲೋಸ್ ಫ್ರೆಂಡ್ಸಾ. ಹಾಗೆ ಒಂದ್ಸಲ ಕಾಡಿಗೆ ಬೇಟಾಡ್ಲಿಕ್ಕೆ ಹೋಗುವಾಗ, ತಮಾಷೆ ಮಾತಾಡ್ಲಿಕ್ಕೆ ಹೋಗುವಾಗ ಕರ್ಕೊಂಡು ಹೋದ್ರು ಗಾಡಿ ಬೇಟೆ. ಅದೇ ಹೋದ್ರು. ಹೋಗುವಾಗ ಮಾತಾಡ್ತಾ ಹೋಗುವಾಗ ಮುಂದೆ ಬಂದು ಎಂತ ಉಂಟು, ಹುಲಿ ಅಲ್ಲ ಹಂದಿ, ಒಂದು ಹಂದಿ ಉಂಟು. ಹಾಗೆ ತಮಾಷೆ ಮಾತಾಡೋದು ಒಂದು 14 ಹಂದಿ ಹೊಡ್ಕೊಂಡು ಹೋಗಿದ್ವಿ. ಸ್ವಲ್ಪ ಮುಂದೆ ನೋಡಿದಾಗ ಇನ್ನೊಂದು ಉಂಟು, ಎಂತ ಹಂದಿ ಅಲ್ಲ ಮರೆ, ಹುಲಿ. ಆ ಹುಲಿ ತನ್ನ ರಾಜನನ್ನು ಬೇಟೆಯಾಗಿ ನೋಡ್ತಾ ಉಂಟು. ಅದೇ ರಾಜ ಅದೇ ಹುಲಿಯನ್ನು ತನ್ನ ಬೇಟೆಯಾಗಿ ನೋಡಿ ಗನ್ನು ತೆಗೆದು ಹುಲಿಗೆ ಗುರಿಟ್ಟು ಹೋಗ್ತಾನೆ. ಗನ್ನು ತೆಗೆದು 2 ಸಲ ನೆಲಕ್ಕೆ ಬಡ್ದು ಹುಲಿಗೆ ಗುರಿಟ್ಟು ಟ್ರಿಲ್ ಹೋಗ್ತಾನೆ. ಟಿಸ್ಕೆ ಎಂತ ಟಿಸ್ಕೆ ಎಂತ ಆಯ್ತಾ, ಗನ್ನು ಫೈರ್ ಆಗೋದಿಲ್ಲ ಮರ. ಸಾವು ಪಕ್ಕ ರಾಜನ ಗಣ್ಣಿಗೆ ಕೈ ಹಾಕಿದ್ರೆ ನನ್ನ ಅಜ್ಜ ಗನ್ನು ತೆಗೆದು ಅಲ್ಲಾಡಿಸಿ ನೆಲಕ್ಕೆ ಬಡ್ದು ಹುಲಿಗೆ ನೆಲಕ್ಕೆ ಗುರಿ ಇಟ್ಟು ಟ್ರಿಲ್ ಹೋಗ್ತಾನೆ. ಬಡಮ್ ಹುಲಿ ಖಾಲಿ. ನೆಲಕ್ಕೆ ಗುರಿಟ್ಟು ಹುಲಿಯಾಗೆ ಸಾಯಿದ, ಗುಂಡು ನೆಲಕ್ಕೆ ಬಿದ್ದು ಪಿಚ್ಚಾಗಿ ಹುಲಿಗೆ ಬಿದ್ದದ್ದ. ಎಂತ ಕತೆ ಮಾರಿ. ಈಜಂತ ಅಜ್ಜಂತ ಸಾಯಿನ ಡಿಸ್ಕಷನ್ ಅಲ್ಲಿ ನಾನು ಮತ್ತು ಪ್ರಕಾಶ್ ಅಣ್ಣ ಅದನ್ನ ಡ್ರಾಫ್ಟ್ ಮಾಡಿದ್ವಿ. ಆಮೇಲೆ ರಿಷಬ್ ಸರ್ಗೆ ಹೇಳಿದ್ವಿ, ಮೈನರ್ ಕರೆಕ್ಷನ್ಗಳನ್ನ ಆಮೇಲೆ ನಾವು ಇದು ಮಾಡ್ತಾ ಹೋದದ್ದು. ಫಸ್ಟ್ ಟೈಮ್ ಕೇಳಿದಾಗ ಇದಕ್ಕಿಂತ ತುಂಬಾ ನಿಮ್ದು ಹೆಂಗಿರುತ್ತೆ ಸರ್ ಸಿಚುಯೇಷನ್ ಅಲ್ಲಿ ನೀವು ಬರೀತಾ ಇರ್ಬೇಕಾದ್ರೆ? ಫುಲ್ಲು ನಾವು ಮಜಾ ಮಾಡ್ತೀವಿ. ಆಕ್ಚುಲಿ ಕಾಮಿಡಿ ಮಾಡ್ಬೇಕಾದ್ರೆ ನಮ್ಗೆ ಮಾಡ್ತೀವಿ, ಗಲಾಟೆ ಮಾಡಿದೀವಿ, ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ ನಮ್ಗೆ. ಕ್ರಿಕೆಟ್ ಆಡಿದ್ದು ಸಾವು ಬಡ್ಸಿ ಮಾರಿ ಬರೀ ಅಂದ್ರೆ ಅದೊಂದು ಈಗೋ ಕ್ಲಾಶಸ್ ಬರುತ್ತೆ ರೈಟಿಂಗ್ ಟೈಮಲ್ಲಿ. ಕೊಲಾಬ್ರೇಟೆಡ್ ರೈಟಿಂಗ್ ಅಲ್ಲಿ ಈಗೋ ಕ್ಲಾಶಸ್ ಬರುತ್ತೆ. ಆಗ ನಾವು ಅವರು ಹೇಳಿದ ಐಡಿಯಾ ನಂಗೆ ವರ್ಕ್ ಆಗಲ್ಲ, ನಾನು ಹೇಳಿದ ಐಡಿಯಾ ಅವ್ರಿಗೆ ವರ್ಕ್ ಆಗಲ್ಲ. ಅಂತ ಟೈಮಲ್ಲಿ ಒಂದು ಕಾಮನ್ ಗ್ರೌಂಡಿಗೆ ಬರೋಕ್ಕೆ ಒಂದು ಹೋರಾಟ ಇದೆಯಲ್ಲ, ಅದು ಭಯಂಕರ ಕಷ್ಟ. ಅದಕ್ಕೆ ಇಂಡಿವಿಜುವಲ್ ರೈಟಿಂಗ್ ಯಾವತ್ತೂ ಒಳ್ಳೆಯದು. ಈ ಗ್ರೂಪ್ ರೈಟಿಂಗಲ್ಲಿ ಇದೊಂದು ಸಮಸ್ಯೆ ಇದೆ. ಸೊ ಕಾಮಿಡಿ ಒಂದ್ಸಲ ಕ್ರ್ಯಾಕ್ ಆಯಿತು ಫ್ಲೋ ಅಲ್ಲಿ ಅಂತ ಹೇಳಿದ್ರೆ ಮತ್ತೆ ಮಜಾ, ನಾವೇ ಅದನ್ನು ಮಜಾ ಮಾಡ್ಕೊಂಡು ಹೋಗ್ತೀವಿ ನಾವು. ಸೊ ಸರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭುಜಂಗಂದು ಬೈಕ್ ಸೀನ್, ಅದ್ರದ್ದು ಬ್ಯಾಕ್ ಸ್ಟೋರಿ. ಭುಜಂಗದ ಬೈಕ್ ಸೀನ್ ಮೂರೊಟ್ಟಿಗೆ ಹೋಗೋದು, ಉಗ್ರ ಹೋರಾಟದ. ಇವ್ರು ಅದೇ ಹೇಳ್ತಾ ಇದ್ರು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆ್ಯಕ್ಚುಲಿ ನಾನು ಅದರಲ್ಲಿ ಬರೀ ಕ್ಯಾರೆಕ್ಟರ್ ಆಗಿ ಮಾತ್ರ ಇದು ಮಾಡಿರೋದು, ಮತ್ತು ಅಲ್ಲೇ ಸ್ವಲ್ಪ ಇಂಪ್ರೂವೈಸ್ ಮಾಡಿದ್ರು ಮಾತ್ರ ಆ ಸಿನಿಮಾದಲ್ಲಿ. ಅದರಲ್ಲಿ ಗುರು ಮೇ ಬಿ ಮೊದಲೇ ಸ್ವಲ್ಪ ನನ್ನ ಡೈರೆಕ್ಷನ್ ಟೀಮಲ್ಲಿ ಸರ್ ನನಗೆ ಅದು ಅಷ್ಟೊಂದು ಕ್ಲಾರಿಟಿ ಇಲ್ಲ. ಶೂಟಿಂಗ್ ಸ್ಪಾಟ್ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಅಲ್ಲಿ ಏನು ಇಂಪ್ರೂವೈಸೇಷನ್. ಭುಜಂಗನ ಕ್ಯಾರೆಕ್ಟರ್ ತುಂಬಾ ಡೈಲಾಗು ಇವರು ಮುಂಚೆನೆ ನಾವು ಕೆಲಸ ಮಾಡ್ಬೇಕಾದ್ರೆ ಜೊತೆ ಕೆಲಸ ಮಾಡ್ಬೇಕು ಅಲ್ಲೆಲ್ಲ ಹೇಳ್ತಿದ್ದ ಪಂಚ್ಗಳೆಲ್ಲ, ಕೇಶವಣ್ಣ ಅಂತ ನಿಮ್ಮನ್ನು ಕೊಂದ್ರೆ ಕೇಸಾದಿತ್ತ, ಅದೆಲ್ಲ ನಾವು ಅಲ್ಲಿ ಯಾವಾಗ್ಲೂ ಹೇಳ್ತಿದ್ದ ಇದು ಮಾಡಿರೋದು ಅಲ್ಲಿ. ಅದು ಶೂಟ್ ಆಗ್ಬೇಕಾದ್ರೆ ಅದೇ ಅಂಗಡಿಯಲ್ಲಿ ಸೋಡಾ ಕುಡಿತಿರ್ತೇನೆ ನಾನು.
ಬಟ್ ಸೋಡಾ ಕುಡಿಯುವಾಗ ಅದು ನನ್ನ ಮರ್ತೋಗಿದೆ ಸಿ ನೆಕ್ಸ್ಟ್ ನೆನಪಿದೆಯಾ? ಅಲ್ಲ, ಅದ್ರಲ್ಲಿ ಒಂದು ನೆನಪಿರೋದೇನಂದ್ರೆ 3 ಜನ ಬೈಕಲ್ಲಿ ಹೋಗ್ಬೇಕು. ಆ ಬೈಕ್ ನಮ್ಮ ಫ್ರೆಂಡ್ ಇದೆ ಆಕ್ಚುಲಿ, ದೀಕ್ಷಿತ್ ಇದ್ದು ಬುಲೆಟ್. ಅವನು 15 ದಿವಸಕ್ಕಂತ ಶೂಟಿಂಗ್ ಕೊಟ್ಟು 58 ದಿವಸ ಬೈಕ್ ನಮ್ಮ ಜೊತೆಗೇನೆ. ಆ ಬೈಕ್ ಹೆಂಗಾಯ್ತು ಅಂತ ಹೇಳಿದ್ರೆ 3 ಜನ ಕೂರ್ಬೇಕು. ಮಧ್ಯೆ ಫಸ್ಟ್ ಪ್ರಮೋದಣ್ಣ ಬಾಡಿ ಗೊತ್ತು ಹೆಂಗಿದೆ ಅಂತ ಹೇಳಿ ಅವ್ರದ್ದು. ನೆಕ್ಸ್ಟ್ ಪ್ರಕಾಶ್ ಅಣ್ಣ ಸ್ಯಾಂಡ್ವಿಚ್. ಲಾಸ್ಟ್ ನಾನು ಕೂತು 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 7 ಸರ್ತಿ ಹಿಂದೆ ಗಾಡಿ ಇದೆಯಲ್ಲ ಕಟ್ಟಾಗಿದೆ. ವೆಲ್ಡ್ ಮಾಡಿರೋದು 7 ಸರ್ತಿನೂ ವೆಲ್ಡ್ ಮಾಡಿರೋದು. ಗೊತ್ತಿದ್ದಿಲ್ಲ ಕಟ್ಟಾಗಿ ಲಾಸ್ಟಿಗೆ ಹಿಡ್ಕೊಳ್ಳೋದು ಎಲ್ಲ. ಅದು ಕೂರ್ಬೇಕಾದ್ರೆ ಹಂಗೆ ಕೂರ್ತಾ ಇದ್ದಿದ್ದು ಭಾರಿ ಜಾಗ್ರತೆಯಲ್ಲಿ. ಆಮೇಲೆ ಅದು ಹಂಪಿಗೆ ಬಿದ್ರಂತೂ ಹಿಂದೆ ಕೂತ ಇಬ್ಬರದ್ದು ಬಾಯಲ್ಲಿ ಇರ್ತದೆ. ಗಾರ್ಡ್ ಅಲ್ಲ, ಗಾರ್ಡ್ ಅಂತ ಸಮಸ್ಯೆ. ಮತ್ತೆ ಅವರು ರೈಡಿಂಗು ಭಯಂಕರ ಇರ್ತದೆ ಪ್ರಮೋದ್ ಅಣ್ಣಂದು. ಅವ್ರಿಗೆ ಹಿಂದೆ ಇಬ್ರು ಇದ್ದಾರೆ ಅಂತ ಹೇಳುವೇ ಇಲ್ಲ, ನಾನು ಒಬ್ಬನೇ ಹೋಗ್ತಿರೋದಂತ ಹೋಗ್ತಾರೆ ಅವರು. ಹೌದಾ? ಒಂದ್ಸಲ ಕಾರೊಳಗೆ ಅವ್ರ ಜೊತೆ ಮಜಾ ಇರುತ್ತೆ. ಇದು ಒಂದು ಟ್ರೈ ಮಾಡೋಣ ಸರ್. ಇದು ಸ್ವಾತಿ ಮುತ್ತಿನ ಮಳೆಹನಿಯಲ್ಲಿ ಮೀನ್ ಸಾರು ಮಾಡೋ ಸೀನ್ ಸರ್. ಅದು ರಾಜ್ ಸಾರು ಇದೆ ಎಲ್ಲ. ಅಂದರೆ ಮೀನು ಸಾರು ಮಾಡೋಕ್ಕೆ ನಂಗೆ ಬರಲ್ಲ. ಬರಲ್ವಾ? ನಿಮಗೆ ಕುಕ್ಕಿಂಗ್ ಬರುತ್ತಾ? ಕುಕ್ಕಿಂಗ್ ಬರಲ್ಲ, ಏನು ಮಾಡಿದ್ರು ತಿಂತೀನಿ. ಹಾಗೆ ನಾನು ಮೀನು ಕೈಯಲ್ಲಿ ಮುಟ್ಟಲ್ಲ. ಅಂದರೆ ಹಸಿ ಮೀನು ಇದೆಯಲ್ಲ ಅದು ಯಾವುದು ಮುಟ್ಟಲ್ಲ. ಅದು ಸೀನಲ್ಲಿ ನಾನು ಒಂದು ಎಷ್ಟು 6-7 ಟೇಕ್ ಆಗಿದೆ. ಅದನ್ನು ತೆಗಿಬೇಕು ಹಾಕಬೇಕು ತೆಗಿಬೇಕು, ಅದೊಂದು ಅದೇ ತಲೆಯಲ್ಲಿತ್ತು. ಮತ್ತೆ ಅದು ನನಗೆ ಅಂದರೆ ಅಲ್ಲಿ ಡೈಲಾಗು ಕೊಡಬೇಕು, ಆ ಎಮೋಷ್ನಲ್ ಇದೆಯಲ್ಲ. ಲಾಸ್ಟ್ ಸಾರು ಮಾಡಬೇಕಾದ್ರೆ ನನಗೆ ಇದೇ ಥರ ಬರಬೇಕು. ಅವ್ರು ಬರಿಬೇಕಾದ್ರೆ ನಾನು ಆಫೀಸಲ್ಲೇ ಜೊತೆಗಿದ್ದೆ. ನಾನು ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಒಂದು ದಿವಸ ಕರೆದ್ರು, ಬನ್ನಿ ನಾನೊಂದು ಸೀನ್ ಬರೆದಿದ್ದೀನಿ. ಏನೋ ಯೋಚನೆ ಮಾಡ್ತಿದ್ದೆ, ನಿಮ್ಮನ್ನೇ ನೋಡ್ತಿದ್ದೆ ನಾನು. ಸ್ವಾತಿ ಮತ್ತು ಬರಿಬೇಕಾದ್ರೆ ನಿಮ್ಮನ್ನು ನೋಡ್ತಿದ್ದೆ, ಈ ಪಾತ್ರ ನೀವೇ ಮಾಡಬೇಕು ಅಂತ. ಅದ್ರ ನಂತರ ಯಾವಾಗ ಅವ್ರು ಕೂತರು ಆ ಕಡೆ ಈ ಕಡೆ ಹೋಗ್ತಾ ಇದ್ದೀನಿ. ಈಗಲೂ ಯಾವುದಾದ್ರು ನನಗೆ ನೆಕ್ಸ್ಟ್ ಸಿನಿಮಾದಲ್ಲಿ ಬರೀತಾರ ಅಂತ. ಪ್ರಭಾಕರ್ ಅನ್ನೋ ಕ್ಯಾರೆಕ್ಟರ್ ನಾನು ಇದಕ್ಕೆ ಸಪ್ತಸಾಗರಕ್ಕೆ ಗಡ್ಡ ಕೂದಲೆಲ್ಲ ಬಿಟ್ಟು ಅದೇ ಥರ ಇದ್ದೆ ಆ ಟೈಮಲ್ಲಿ. ಆಗ ಅವರಿಗೆ ಪ್ರಭಾಕರ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಸಿಕ್ಕಿತ್ತು. ಮೀನ್ ಸಾರಿಗೆ ಅವರು ನಾನು ವರ್ಕ್ಶಾಪ್ ಮಾಡಬೇಕಾದ್ರೆ ಸಹ ತುಂಬ ಅವ್ರದ್ದೇ ಅದು ಸೀನ್. ನನಗೆ ಇನ್ನೂ ಅದು ತೃಪ್ತಿ ಇಲ್ಲ, ಅಂದರೆ ಆಯ್ತಾ ಎಲ್ಲೋ ಅನ್ನೋ ಥರ ಎಲ್ಲ ರಾಜ್ ಸಾರ್ ಇದೆ ಅದು. ನೀವು ಅವ್ರಂಗೆ ಹೇಳಿದ ತಕ್ಷಣ ನೀವೇ ಮಾಡಿ ಅಂದಿದ ತಕ್ಷಣ ಬೇಟ ಮನ್ಮೆ ಲಡ್ಡು ಪೂಟ ಮತ್ತೆ ಈಗಲೂ ಅವ್ರು ಏನಾದರೂ ಬರಿಬೇಕಾದ್ರೆ ಆ ಕಡೆ ಈ ಕಡೆ ಹೋಗ್ತಾ ಇರ್ತೀನಿ, ಕರೀತಾರ ಅಂತ. ಸೊ ನಿಮ್ಮ ಟೀಮಲ್ಲಿ ಮೋಸ್ಟ್ ಆಫ್ ದ ಮೂವಿ ಈಗಿನ ಟರ್ಮ್ಸ್ ಪ್ರಕಾರ ಹೇಳೋದಾದ್ರೆ ಸ್ಮಾಲ್ ಟು ಮೀಡಿಯಂ ಬಜೆಟ್ ಇರುತ್ತೆ, ಬಟ್ ಸ್ಟಿಲ್ ದೇ ಆರ್ ವೆರಿ ಎಂಟರ್ಟೈನಿಂಗ್ ಮತ್ತೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸೊ ಹೇಗೆ ಅಚೀವ್ ಮಾಡ್ತೀರಾ? ಇದು ನಮಗೆ ದೊಡ್ಡ ಬಜೆಟ್. ನಮ್ಗೆ ದೊಡ್ಡ ಬಡ್ಜೆಟ್ ಅಂದರೆ ಎಷ್ಟು ತನಕ ಅಂದರೆ ಇನ್ ದ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಸೂಫ್ರಮ್ಸು ಲೈಟರ್ ಬುಧದಲ್ಲಿ ಒಂಚೂರು ಗ್ರ್ಯಾಂಡಾಗಿ ಮಾಡಿರುವಂಥದ್ದು. ಪ್ರೊಡಕ್ಷನ್ ಹೌಸಿಂದ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರಲಿಲ್ಲ, ಲಿಮಿಟೇಷನ್ ಇರಲಿಲ್ಲ. ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಟ್ ಅಂದರೆ ಈ ಸಿನಿಮಾಕ್ಕೆ ಏನು ಬೇಕೆಲ್ಲ ಕೊಟ್ಟಿದ್ದಾರೆ ಅವರು, ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬಂದಿರೋದು ಸಿನಿಮಾ. DOP ಗೆ ಏನು ಬೇಕು ಅವರಿಗೆ ಆ ಸಿನಿಮಾನ ಚಂದ ಮಾಡಿ ತೋರಿಸ್ಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಆರ್ಟಿಸ್ಟ್ಗಳಿಗೆ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಡೈರೆಕ್ಟರ್ ಅಂತೂ ಯಾವುದೇ ವಿಷಯದಲ್ಲೂ ಈಗ ರಾಜ್ ಅವರು ಒಂದು ಕ್ರಿಯೇಟಿವ್ ಸ್ಪೇಸಲ್ಲಿ ಇರೋರಲ್ವ, ಪ್ರವೀಣ್ ಶ್ರೀಯಾನ್ ಇದ್ದಾರೆ, ಅವರು ಒಂದು ಕ್ರಿಯೇಟಿವ್ ಸ್ಪೇಸಲ್ಲಿ ಇರೋ. ಬಟ್ ಯಾವತ್ತೂ ಸುಲೋಚನಾ ಶೂಟ್ ಸೆಟ್ಟಿಗೆ ಬಂದು ಇದು ಮಾಡಬೇಡಿ ಅದು ಮಾಡಬೇಡಿ ಅಂತ ಯಾವತ್ತೂ ಹೇಳಿದ್ದಿಲ್ಲ. ಎಲ್ಲದಕ್ಕೂ ನಮಗೆ ನಮ್ಮ ಭುಜ ತಟ್ಟಿ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ದಾರೆ, ಮಾಡ್ಕೊಂಡು ಹೋಗಿ ಅದೇ ಕಾನ್ಫಿಡೆನ್ಸ್. ಮತ್ತು ಅವರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಸಿನಿಮಾ ಮಾಡಿ. ಸಣ್ಣ ಬಜೆಟಲ್ಲಿ ಹೇಗೆ ಸಿನಿಮಾ ಮಾಡೋದು ಅಂತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ನಾವು ಹೊಸಬ್ರಾದರೂ ಸಹ ಅವರು ತುಂಬ ಗೈಡ್ ಮಾಡಿ ನಮಗೆ. ಅಂದರೆ ಅವ್ರು ಹೇಳೋದು ಏನಂದರೆ ಸ್ಕ್ರಿಪ್ಟಲ್ಲಿ ಆದ ನಂತರ ನೀವು ಬಜೆಟ್ ಕಡಿಮೆ ಮಾಡಬೇಕಂತ ಸಿನಿಮಾಗೆ ಏನೋ ಕಡಿಮೆ ಮಾಡೋದಲ್ಲ, ಸ್ಕ್ರಿಪ್ಟಲ್ಲೇ ಪ್ಲ್ಯಾನ್ ಇರಬೇಕು. ಸಣ್ಣ ಬಜೆಟ್ ಸಿನಿಮಾ ಆದರೆ ಆ ಸ್ಕ್ರಿಪ್ಟಲ್ಲೇ ಅದೇ ಪ್ಲ್ಯಾನಲ್ಲಿ ನಾವು ಹೋಗಬೇಕು ಅಂತ. ಎಲ್ಲ ಮುಗ್ದ ನಂತರ ನಾವು ಇದರಲ್ಲಿ ಬರ್ತಾರೆ, ಹೆಲಿಕಾಪ್ಟರಿಂದ ಬರ್ತಾರೆ ಅನ್ನೋ, ಹೆಲಿಕಾಪ್ಟರ್ ಇಲ್ಲ, ಬಜೆಟ್ ಇಲ್ಲ, ಅವರು ಬೈಕಲ್ಲಿ ಬರಲಿ ಅನ್ನೋ ಹೋಯ್ತಲ್ಲಿ ಸ್ಕ್ರಿಪ್ಟೇ ಹೋಯ್ತಲ್ಲ. ಅದಕ್ಕೋಸ್ಕರ ಅವ್ರು ಸ್ಕ್ರಿಪ್ಟಲ್ಲೇ ಪ್ಲ್ಯಾನ್ ಮಾಡಿ ಸ್ಕ್ರಿಪ್ಟಿಗೆ ಏನು ಬೇಕೋ ಅದನ್ನೆಲ್ಲ ಮಾಡುವ ಹಾಗೆ. ಸೊ ಇವಾಗ ಸೀರಿಯಸ್ ಮಾತುಕತೆ ಆಯಿತು, ಸ್ವಲ್ಪ ಲೈಟ್ ಹಾರ್ಟೆಡ್ ಮಾತುಕತೆ ಅಂದರೆ ಒಂದು ಗೇಮ್ ಆಡೋಣ. ಅಗ್ರಿ ಆರ್ ಡಿಸ್ಅಗ್ರಿ ಅಂತ. ಬೀಯಿಂಗ್ ಅಲೋನ್ ಇನ್ ಹೋಮ್ ಇಸ್ ಗ್ರೇಟರ್ ದನ್ ಅಟೆಂಡಿಂಗ್ ಫ್ಯಾಮಿಲಿ ಫಂಕ್ಷನ್. ಸೊ ನೀವು ಫ್ಯಾಮಿಲಿ ಫಂಕ್ಷನ್ ಅಲ್ಲೇ ಮಜಾ ಮಾಡ್ತೀರಾ ಜಾಸ್ತಿ?
ಇವರು ರೀಸೆಂಟಾಗಿ ಫ್ಯಾಮಿಲಿ ಆಗಿದ್ದಲ್ವಾ, ಅದಕ್ಕೆ ಬಟ್ ಬೀಯಿಂಗ್ ಅಲೋನ್ ವಿತ್ ಮೈ ವೈಫ್ ಅದು ಫ್ಯಾಮಿಲಿ ಆಯಿತು. ಫ್ಯಾಮಿಲಿ ಫಂಕ್ಷನ್ ಅಲ್ಲ, ಫ್ಯಾಮಿಲಿ. ನನ್ನ ಮನೆಯಲ್ಲೇ ಆಗ್ತಿದ್ರು ನಾನು ರೂಮಲ್ಲಿ ಇರ್ತೀನಿ. ಮೂವಿ ರಿವ್ಯೂಸ್ ಆರ್ ನಾಟ್ ಜೆನ್ಯೂನ್ ಎನಿಮೋರ್. ಮಧ್ಯ ನ್ಯೂಟ್ರಲ್, ರಿಸ್ಕ್ ಬೇಡ ನಮಗೆ. ಕಾಮಿಡಿ ಈಸ್ ಡೈಯಿಂಗ್ ಇನ್ ರೀಸೆಂಟ್ ಸಿನಿಮಾ. ಮಂಗಳೂರು ಬಸ್ ಡ್ರೈವರ್ಸು F1 ಡ್ರೈವರ್ಸ್ಗಿಂತ ಫಾಸ್ಟ್. ಎರಡು ಸಾಕಾಗಲ್ಲ. F1 ಪಾರ್ಟ್ 2 ಬೇಕಾದ್ರೆ ನಾವು ಮಂಗಳೂರಲ್ಲಿ ಈಸಿಯಾಗಿ ಮಾಡ್ಬೋದು. ಆರಾಮ್ಸೆ ಅದ್ರ ಕೇಳಲಿಕ್ಕೆ ರೆಡಿ ಇರಬೇಕು. ಬಾಯಲ್ಲಿ ಈಚೆದು F1 ಪಾಸ್ ಆಗುವಾಗ ಬಾಯಿಗೆ ಬಂದದೆಲ್ಲ ಬೈತಾನೆ. ಯಾರು ದಿನ ಮನೆ ಅಂಗಳದಲ್ಲಿ ಹೋಗುದು ಅಷ್ಟೇ. ಸ್ಪೀಡ್ ಒಂದು ವಿಷಯ ಬಿಟ್ಟರೆ ಮತ್ತೆ ಒಂದೊಂಥರ ಆ್ಯಂಬುಲೆನ್ಸು ಆಗುತ್ತೆ. ಯಾರ್ಯಾರಾದ್ರೂ ಪ್ರಾಣ ಉಳಿಸಿದ್ದಾರೆ ಬಸ್ ಡ್ರೈವರ್ಗಳು, ಡೈರೆಕ್ಟಾಗಿ ಹಾಸ್ಪಿಟಲಿಗೆ ಕೊಂಡೋಗಿದ್ದಾರೆ. ಹೌದು, ನಿಜವಾಗಿ. ಸೋಷಿಯಲ್ ಹೌದು. ಮತ್ತೆ ಎಷ್ಟು ಜಗಳಗಳಾಗುತ್ತಾ, ಮತ್ತೆ ನೆಕ್ಸ್ಟ್ ಮಾಡುವಾಗ ಬಹಳ ಚೆನ್ನಾಗಿದ್ದಾರೆ ಅವರು. ಸಂಜೆ ಹೊಟ್ಟಿಗೆ ಹೋಗ್ತಾರೆ ಬಸ್ಸಲ್ಲಿ ಡೈರೆಕ್ಟ್ ಆಗಿ ಅಷ್ಟು ಜನರ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಡೈರೆಕ್ಟ್. ರಾಜ್ ಶೆಟ್ರು ಈ ಸಿನಿಮಾದಲ್ಲಿ ಇದ್ದಾರೆ, ಸೋ ಅಂಡ್ ಸೋ ಸಿನಿಮಾದಲ್ಲಿ ಇದ್ದಾರೆ. ಕೋರಿ ರೋಟಿ ಚಿಕನ್ ಸುಕ್ಕಾಗಿಂತ ಗಂಜಿ ಫಿಶ್ ಚಟ್ನಿ ಬೆಟರ್. ಇವಾಗ ಅದೇ ತಿಂದ್ರ? ಇಲ್ಲ ಕೊಡ್ಲಿಲ್ಲ. ಇಲ್ಲಿ ಎಲ್ಲ ಅರ್ಧ ಮಂಗಳೂರಿಗೆ ಬಂದ್ರೆ ಇವ್ರ ಹೋಟ್ಲಿಗೆ ಹೋಗಿ ಗಂಜಿ ಸಿಗುತ್ತೆ. ಪ್ರಮೋಟ್ ಮಾಡ್ತಾರೆ. ಹೋಟ್ಲ್ ಹೆಸರು ರಂಜಿನಿ ಭವನ ಅಂತ. ಹಾಗೆ ಎಲ್ಲಿ? ಮಂಗಳೂರಿನಲ್ಲಿ ಉರ್ವ ಸ್ಟೋರ್ ಅಂತ ಒಂದು ಜಾಗ ಇದೆ. ಅಲ್ಲಿ ನಮ್ದು ಸಣ್ಣ ಹೋಟೆಲ್ ಇದೆ, ಗಂಜಿ ಊಟದ ಹೋಟೆಲ್. ಸಿಕ್ಕಿದ್ರೆ ಬಿಡಿ. ಮೀನು, ಚಿಕನ್, ಮಟನ್ ಎಲ್ಲ. ಮೀನು, ಚಿಕನ್. ಎಸ್ ಸರ್, ಎಸ್. ಇದನ್ನ ಹೈಲೈಟ್ ಮಾಡ್ಬೇಕಾ ಇಂಟರ್ವ್ಯೂ ಇದರಲ್ಲಿ ಕೆಳಗಡೆ ಆಗ್ಬೇಕು ಅವರಿಗೆ. ಸೊ ನಮ್ಮ ಸೂ ಫ್ರಮ್ ಸೋ ಟೀಮ್ ಜೊತೆ ಇಷ್ಟೊತ್ತು ಮಾತಾಡಿದ್ದು ಸಖತ್ ಖುಷಿ ಆಯ್ತು. ನಿಮ್ಗೆ ಖುಷಿ ಆಗಿದೆ ಅಂತ ಅನ್ಕೊಂತೀನಿ. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನಮ್ಮ ಸಿನಿಮಾನು ಕೂಡ ಇದೇ ರೀತಿ ಇರುತ್ತೆ. ಸೊ ನಾವೆಲ್ಲೂ ಬೋರ್ ಮಾಡಿಲ್ಲ, ತುಂಬಾ ಜಾಸ್ತಿ ತಲೆ ತಿಂದಿಲ್ಲ. ಇಲ್ಲ, ತಿಂದಿದ್ರು ಪರವಾಗಿಲ್ಲ. ಏನ್ ಮಾಡ ಅನುಭವಿಸ್ಬೇಕು ಅದನ್ನ. ಸಪೋಸ್ ಆ ಥರ ಏನಿದ್ರೆ ಮತ್ತೆ ಫೋನ್ ಮಾಡಿ ಹೇಳ್ತೀವಿ. ಓಕೆ, ಸರಿ. ಸೋ ಫ್ರಮ್ ಸೋ ಥಿಯೇಟರ್ನಲ್ಲೇ ನೋಡಿ. ಜುಲೈ 25ಕ್ಕೆ ತೆರೆ ಕಾಣ್ತಾ ಇದೆ. OTTಗೆ ಬರ್ತದೆ ಅಂತ ಕಾಯಬೇಡಿ, ಥಿಯೇಟ್ರಿಗೆ ಹೋಗಿ ನೋಡಿ. ಥ್ಯಾಂಕ್ ಯು. ನೋಡಿ, ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ನಿಮ್ಮ ಮನರಂಜನೆ ಮಾತ್ರ ನಮ್ಮ ಉದ್ದೇಶ. ನಿಮ್ಮ ನಗಿಸ್ಬೇಕನ್ನೋದು ಒಂದೇ ಉದ್ದೇಶ. ಎಲ್ಲ ಚಿತ್ರಮಂದಿರದಲ್ಲಿ ಸಿಗೋಣ, ಬನ್ನಿ.